ನಮಸ್ಕಾರ ಗುರುಗಳೇ. ನಮಸ್ತೆ. ತಮ್ಮ ಹೆಸರು? ಪೂಜಾರಿ ಶರಣಪ್ಪ. ಯಾವ ಊರು ಗುರುಗಳೇ ನಿಮ್ಮದು? ನಮ್ಮ ತುರುನೂರು, ಚಿತ್ರದುರ್ಗದ ಹತ್ರ ತುರುನೂರು. ಓಕೆ. ಮತ್ತು ನಿಮಗೆ ದೀಕ್ಷೆ ಆಗಿದೆನಾ ಗುರುಗಳೇ? ಹಾಂ, ಆಗಿದೆ. ಯಾವ ಗುರುಗಳಿಂದ ಆಗಿದೆ? ನಮ್ಮ ಗುರುಗಳು ಪಿಪಿಲ ಮಾರ್ಗದ ಶಂಕರಾಚಾರ್ಯರ ಪೀಠದ ನರಹರಿ ಸಂಪ್ರದಾಯದ ನರಹರಿ ಸದ್ಗುರುಗಳ ಪರಮ ಶಿಷ್ಯರಾದಂಥ ಮರಡಿಹಳ್ಳಿ ರಾಮದಾಸ್ ಸ್ವಾಮಿಗಳ ಶಿಷ್ಯರಾದಂಥ ಮಲ್ಲಪ್ಪಯ್ಯ ಸ್ವಾಮಿಗಳಿಂದ ನಮಗೆ ಅನುಗ್ರಹ ಆಗಿದೆ. ಆ ಗುರುಗಳಿಂದ ನಮಗೆ ಬ್ರಹ್ಮೋಪದೇಶ ಆಗಿದೆ. ನಮಗೆ ಆ ಗುರುಗಳು ಪಂಚಾಕ್ಷರಿ ಮಹಾಮಂತ್ರವನ್ನು ಬೋಧಿಸಿದರು. ಅದು ಬಿಡದೇಳು ಕೋಟಿ ಮಂತ್ರಗಳಿಗೆ ತಾಯಿ ಒಡಲಾಗಿರ್ತಕ್ಕಂಥ ಪಂಚಾಕ್ಷರಿ ಮಹಾಮಂತ್ರ ಜೀವ ಸಂಜೀವಿನಿ ಮಂತ್ರ ಅಂತ ಕರೀತಾರೆ. ಓದ ಜೀವ ಮತ್ತೆ ಮರಳಿ ತರ್ತಕ್ಕಂಥ ಮಹಾಮಂತ್ರವೇ ಜೀವ ಸಂಜೀವಿನಿ ಮಂತ್ರ, ಪಂಚಾಕ್ಷರಿ ಮಂತ್ರ ಅಂತ ಗುರುಗಳು ಹೇಳ್ತಾರೆ. ಅನಂತರ ಅಜಪಗಾಯತ್ರಿ ಮಹಾಮಂತ್ರವನ್ನು ಕೂಡ ಬೋಧಿಸಿದ್ದಾರೆ. ಅದು ಬಂದು ಮೋಕ್ಷಕ್ಕಾಗಿ ಅಜಪಗಾಯತ್ರಿ ಮಹಾಮಂತ್ರವನ್ನು ಜಪಿಸ್ತೀವಿ. ಈ ಎರಡೂ ಮಹಾಮಂತ್ರಗಳನ್ನು ಪ್ರತಿನಿತ್ಯ ನಾವು ಆ ಮಹಾಗುರುಗಳ ಮಹಾಮಂತ್ರವನ್ನು ಬೆಳಿಗ್ಗೆ ಸಾಯಂಕಾಲ 2 ವೇಳೆಗಳಲ್ಲಿ 108 ಸಾರಿ ಪಂಚಾಕ್ಷರಿ ಮಹಾಮಂತ್ರವನ್ನು, 108 ಸಾರಿ ಅಜಪಗಾಯತ್ರಿ ಮಹಾಮಂತ್ರವನ್ನು ಜಪಿಸೋದಕ್ಕೆ ನಮಗೆ ಉಪದೇಶ ಮಾಡಿದ್ದಾರೆ. ಈ ಮಹಾಮಂತ್ರ ನಮಗೆ ನಮ್ಮ ಪಂಚಾಕ್ಷರಿ ಮಹಾಮಂತ್ರ ಕಾಯಸಿದ್ಧಿಯನ್ನು ಮಾಡ್ತತೆ, ಅಜಪಗಾಯತ್ರಿ ಮಂತ್ರ ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತಂತ ಗುರುಗಳ ಉಪದೇಶ ಆಗೈತೆ. ಹಂಗಾಗಿ ಮಹಾಗುರುಗಳು ನಮಗೆ ಕೊಟ್ಟಂಥ ಈ ಮಹಾಮಂತ್ರಗಳನ್ನು ಜಪಿಸಿಕೊಂಡು ಈ ಮಹಾಮಂತ್ರ ನೀವು ಶುದ್ಧವಾಗಿ ನುಡಿದಿದ್ದಾದರೆ ನಿಮ್ಮ ಜನ್ಮ ಪಾವನವಾಗುತ್ತೆ, ಮೋಕ್ಷಕ್ಕೆ ದಾರಿ ಆಗುತ್ತೆ. ಗುರುವಿನ ಕೊಟ್ಟಂಥ ಮಹಾಮಂತ್ರವನ್ನು ಸದಾ ನೀವು ಸ್ಮರಣೆ ಮಾಡ್ತಾ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಮೋಕ್ಷವನ್ನು ಪಡೆದುಕೊಳ್ಳಿ ಅಂತಂದೇಳಿ ಗುರುಗಳಿಂದ ಉಪದೇಶವಾಗಿದೆ. ಆದ್ದರಿಂದ ನಾವು ಈ ಮಹಾಮಂತ್ರವನ್ನು ದಿನವೈ 2 ಸಾರಿ 108 ಮಹಾಮಂತ್ರವನ್ನು ಜಪಿಸುತ್ತೇವೆ. ಜೊತೆಗೆ ನಾವು ನುಡಿತಕ್ಕಂಥ ಮಹಾಮಂತ್ರ 108 ಪಂಚಾಕ್ಷರಿ ಮಂತ್ರವನ್ನು ನಾವು ನುಡಿದ್ರೆ 108 ಅಜಪಗಾಯತ್ರಿ ಮಹಾಮಂತ್ರವನ್ನು ನಾವು ನುಡಿದ್ರೆ ಅದು ನಮ್ಮೊಳಗೆ ನುಡಿತಕ್ಕಂಥದ್ದು ಒಂದು ದಿವಸಕ್ಕೆ 21,600 ಅಜಪ ನಡೀತತೆ. ನಾವು ನುಡಿಯೋದು ಜಪ, ಅದು ತಾನಾಗಿಯೇ ನಡೆಯುವುದು ಅಜಪ. ಅದಕ್ಕೆ ಹೇಳಿದರು ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಪೃಥ್ವಿಜ 21 ಲಕ್ಷ, ಜಲಾಯುಜ 21 ಲಕ್ಷ. ಈ ರೀತಿ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಈ ಮನುಷ್ಯ ಜೀವ ಈ ಪ್ರಪಂಚಕ್ಕೆ ಬಂದಿದೆ ಅಂತ ಗುರುಗಳ ಉಪದೇಶ. ಇದು ನರಜನ್ಮಕ್ಕೆ ಬರಬೇಕಾದಾಗ ನೇರವಾಗಿ ಬಂದಿಲ್ಲ. ಈ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಅಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ವಿಶೇಷಗಳ ಫಲದಿಂದ ಈ ಮಾನವ ಜನ್ಮ ತಾಳೈತೆ. ಈಗ ಈ ಮಾನವ ಜನ್ಮದಲ್ಲಿ ನಾವು ಅರಿವುಳ್ಳ ಪ್ರಾಣಿ ಅಂತ ಅನಿಸ್ಕೊಂಡಿದ್ವಿ. ಅರಿವು ಈ ಮಾನವ ಜನ್ಮದಲ್ಲೇ ಪರಮಾತ್ಮ ದಯಪಾಲಿಸಿದ್ದಾನೆ. ಈ ಪ್ರಾಣಿ ಪಕ್ಷಿಗಳಲ್ಲಿ ಅವುಗಳಲ್ಲಿ ನಾವು ಈ ಮನುಷ್ಯನಲ್ಲಿ ಇದ್ದಂಥ ಭಾವನೆಗಳು ಅದರಲ್ಲಿ ಪ್ರಾಣಿಗಳು ಅನಿಸ್ಕೊಂತವೆ. ಇವನು ಅರಿವುಳ್ಳ ಪ್ರಾಣಿ ಅಂತ ಅನಿಸ್ಕೊಂತಾನೆ. ಇವನಿಗೆ
ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ನ್ಯಾಯ ಯಾವುದು, ಅನ್ಯಾಯ ಯಾವುದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತಕ್ಕಂಥ ವಿವೇಚನೆ ಕೊಟ್ಟಿರ್ತಕ್ಕಂಥದ್ದು ಈ ಮಾನವ ಶರೀರಕ್ಕೆ ಮಾತ್ರ. ಇನ್ನು ಪ್ರಾಣಿ ಪಕ್ಷಿಗಳಲ್ಲಿ ನಾವು ಇದನ್ನು ಯೋಚನೆ ಮಾಡುವಂಥದ್ದು ಇರೋದಿಲ್ಲ. ಅದಕ್ಕಾಗಿ ಇದೇ ಜನ್ಮದಲ್ಲಿ ನೀವು ಇಂಥ ಪುಣ್ಯ ವಿಶೇಷವಾದಂಥ ಕಾರ್ಯಗಳನ್ನು ಮಾಡಿ ಮೋಕ್ಷಕ್ಕೆ ನೀವು ಅವಕಾಶ ಮಾಡಿಕೊಳ್ಳಿ ಅಂತಂದೇಳಿ ಗುರುಗಳ ಬೋಧನೆ. ಅದಕ್ಕಾಗಿ ನಾವುಗಳು ಆ ಗುರು ಆಶೀರ್ವಾದ ನಮಗೆ ಬೇಕೇ ಬೇಕು. ಅರಮನಿದರೆ ಗುರು ಕಾಯುವ ಅಂತ ಹೇಳ್ತಾರೆ. ಗುರು ಮಹಾಶ್ರೇಷ್ಠ, ಗುರು ಮಹಾಬಲವಂತ, ಗುರುವಿಗಿಂತ ಅಧಿಕವಾದಂಥವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತಂದೇಳಿ ಎಲ್ಲ ವೇದ ಶಾಸ್ತ್ರ ಪುರಾಣಗಳು ಕೂಡ ಸಾರ್ತವೆ. 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಜೀವನೇ ಈ ಜೀವನು, ಮನುಷ್ಯನು ಅಂತ ಬರುತ್ತೆ. ಅದಕ್ಕಾಗಿ ನಾವು ಈ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಪೃಥ್ವಿಜ 21 ಲಕ್ಷ, ಜಲಾಯುಜ 21 ಲಕ್ಷ, 84 ಲಕ್ಷ ಜೀವಗಳಲ್ಲಿ ಅಂಡಜ ಅಂದರೆ ಈ ಮೊಟ್ಟೆಯನ್ನು ಇಟ್ಟು ಆ ಮೊಟ್ಟೆಯ ಮುಖಾಂತರ ಸಂತಾನೋತ್ಪತ್ತಿ ಮಾಡ್ತಕ್ಕಂಥದ್ದು ಅಂಡಜ. ಅಂದರೆ ಅದರಲ್ಲಿ ಕಾಗೆ, ಗುಬ್ಬಿ, ನವಿಲು ಮುಂತಾದ ಪಕ್ಷಿ ವರ್ಗಕ್ಕೆ ಸೇರಿದವು ಅಂಡಜ. ಪಿಂಡಜ 21 ಲಕ್ಷ ಅಂದರೆ ಗರ್ಭವನ್ನು ಧರಿಸಿ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಏನು ಆಯಿತಾ ಆ ವರ್ಗ, ಅದು ಪಿಂಡ ಧರಿಸಿ ಬರ್ತಕ್ಕಂಥದ್ದು. ಗರ್ಭವನ್ನು ಧರಿಸಿ ಸಂತಾನೋತ್ಪತ್ತಿ ಮಾಡ್ತಕ್ಕಂಥದ್ದಕ್ಕೆ ಪಿಂಡಜ, ಅದು 21 ಲಕ್ಷ. ಅದರಲ್ಲಿ ಗರ್ಭಧರಿಸಿ ಆಗ್ತಕ್ಕಂಥದ್ದು ಮನುಷ್ಯ. ಈ ಏನು ಗರ್ಭದಿಂದ ಉತ್ಪತ್ತಿ ಆಗ್ತಕ್ಕಂಥ ಜೀವರಾಶಿಗಳೇನಂತಲ್ಲ ಅವು, ಅದರಲ್ಲಿ ಮನುಷ್ಯನು ಬರ್ತಾನೆ. ಪೃಥ್ವಿಜ 21 ಲಕ್ಷ. ಪೃಥ್ವಿಜ ಅಂದರೆ ಈ ಮರ, ಗಿಡ, ಹುಲ್ಲು ಕಡ್ಡಿ ಮುಂತಾದ ಆ ಬೀಜಗಳಿಂದ ಉತ್ಪತ್ತಿ ಆಗ್ತಕ್ಕಂಥದ್ದು 21 ಲಕ್ಷ. ಜಲಾಯುಜ 21 ಲಕ್ಷ. ಜಲಾಯುಜ ಅಂತಂದರೆ ಈ ನೀರಿನಲ್ಲಿ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಕಪ್ಪೆ, ಏಡಿ, ಮೀನು ಇಂಥದ ಜಲಚರ ಪ್ರಾಣಿಗಳು 21 ಲಕ್ಷ. ಈ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದಿರತಕ್ಕಂಥದ್ದೇ ಈ ಮಾನವ ಶರೀರ. ಇದೇ ಶ್ರೇಷ್ಠವಾದ ಶರೀರ. ಇದರಲ್ಲಿ ತಂದೆ, ತಾಯಿ, ಗುರು, ದೈವ, ಪೂಜೆ, ಪುನಸ್ಕಾರ, ಸತ್ಯಮಾರ್ಗ ಇಂಥ ಶ್ರವಣದಿಂದ ನೀನು ಮುಕ್ತನಾಗು ಅಂತಂದೇಳಿ ಗುರು ಬೋಧಿಸ್ತಾನೆ. ಅದಕ್ಕಾಗಿ ಈ ಮಾನವ ಶರೀರನ ಹಾಳು ಮಾಡ್ಕೋಬೇಡ್ರಪ್ಪ. ಇದನ್ನು ಸದುಪಯೋಗ ಪಡಿಸ್ಕೊಂಡು ಪುನರಪಿ ಜನನಂ ಪುನರಪಿ ಮರಣಂ ಅಂತಕ್ಕಂಥ ಕಾಲಚಕ್ರದಲ್ಲಿ ಬಿದ್ದು ಹೊರಳಾಡಬೇಡ್ರಿ. ಈಗಲೇ ನೀವು ಸತ್ಕಾರ್ಯಗಳನ್ನು ಮಾಡಿ ದಾನ, ಧರ್ಮ, ಪುಣ್ಯ, ಪುನಸ್ಕಾರಗಳಿಂದ ಗುರುಸೇವೆ ಮಾಡ್ಕೊಂಡು ನಿಮ್ಮ ಜೀವನವನ್ನು ಪಾವನ ಮಾಡ್ಕೊಳ್ರಿ ಅಂತಂದೇಳಿ ಗುರುವು ಬೋಧಿಸ್ತಾನೆ. ಅದಕ್ಕಾಗಿ ನಮಗೆ ಗುರು ದೀಕ್ಷೆ, ಅನುಗ್ರಹ ಬೇಕು. ಗುರು ನಮಗೆ ದೇವಾನುದೇವತೆಗಳು 33 ಕೋಟಿ ದೇವತರು ಕೂಡ ಗುರುವೇ ಅಂದರು. ಅವರಿಗೂ ಗುರು ಬೇಕಾಯ್ತು, ಹೌದಾ? ನಮಗೆ ಬೇಡ. ಹಂಗಾದರೆ ನರ ಮನುಷ್ಯರಿಗೆ ಗುರುವು ಬೇಕೇ ಬೇಕು. ದೇವಾನುದೇವತರು ಕೂಡ ಗುರುವೇ ಅಂತಂದೇಳಿ ಗುರುವನ್ನು ಪಡ್ಕೊಂಡ್ರು. ನಾವು ಕೂಡ ಅದೇ ರೀತಿಯಾಗಿ ಗುರುವನ್ನು ಪಡ್ಕೊಂಡು ಗುರುವಿನ ಅನುಗ್ರಹ ಮಾಡಿಕೊಂಡು ಮೋಕ್ಷವನ್ನು ಹೊಂದತಕ್ಕಂಥದ್ದು ಈ ಮನುಷ್ಯನಿಗೆ ಅತ್ಯವಶ್ಯಕವಾಗಿರುತ್ತದೆ. ಈ ಗುರು ಮುಖಾಂತರ ನಾವು ಆ ಗುರು ಸೇವೆಯನ್ನು ಮಾಡ್ಕೊಂಡು ಈ ಪ್ರಾಪಂಚಿಕ ಜಂಜಾಟದಿಂದ ನಾವು ಮುಕ್ತರಾಗುವುದಕ್ಕೆ ಅವಕಾಶ ಆಗುತ್ತದೆ. ಅದಕ್ಕಾಗಿ ಗುರು ಬೋಧಿಸ್ತಾನೆ, ಶುದ್ಧ ಬ್ರಹ್ಮ,
ಶುದ್ಧ ಬ್ರಹ್ಮದಿಂದ ಶಫಲ ಬ್ರಹ್ಮ ಹುಟ್ಟಿತು, ಶಫಲ ಬ್ರಹ್ಮದಿಂದ ಅವೇಕ ತತ್ವ ಹುಟ್ಟಿತು, ಅವೇಕ ತತ್ವದಿಂದ ಮಹಾತತ್ವ ಹುಟ್ಟಿತು, ಮಹಾತತ್ವದಿಂದ ಅಹಂಕಾರ ತತ್ವ ಹುಟ್ಟಿತು. ಈ ಮೂಲಾಂಕಾರದಿಂದ ಸತ್ವಗುಣ, ರಜಗುಣ, ತಮಗುಣ ತ್ರಿಗುಣಾತ್ಮಕಗಳು ಹುಟ್ಟಿದವು. ಈ ತ್ರಿಗುಣಾತ್ಮಕವಾದ ಅಂತಃಕರಣದಿಂದ ಶಬ್ದ, ಸ್ಪರ್ಶೆ, ರೂಪ, ರಸ, ಗಂಧ ಪಂಚತನ್ಮಾತ್ರೆಗಳು ಹುಟ್ಟಿದವು. ಶಬ್ದದಿಂದ ಆಕಾಶ ಹುಟ್ಟಿತು, ಸ್ಪರ್ಶದಿಂದ ವಾಯು ಹುಟ್ಟಿತು, ರೂಪದಿಂದ ಅಗ್ನಿ ಹುಟ್ಟಿತು, ರಸದಿಂದ ಅಪ್ಪು ಹುಟ್ಟಿತು. ಈ ಪಂಚಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದೇ ಈ ಸ್ಥೂಲ ಶರೀರ. ಇದು ಈ ಪಂಚಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದೇ ಸ್ಥೂಲ ಶರೀರ. ಈ ಸ್ಥೂಲ ಶರೀರ 25 ತತ್ವಗಳಿಂದ ಕೂಡಿದೆ. 25 ತತ್ವಗಳು ಆಕಾಶಭೂತದ ತತ್ವಗಳು 5, ವಾಯುಭೂತದ ತತ್ವಗಳು 5, ಅಗ್ನಿಭೂತದ ತತ್ವಗಳು 5, ಅಪ್ಪಭೂತದ ತತ್ವಗಳು 5, ಪೃಥ್ವಿಭೂತದ ತತ್ವಗಳು 5. ಈ 25 ತತ್ವಗಳಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದೇ ಈ ಸ್ಥೂಲ ಶರೀರ. ಈ ಸ್ಥೂಲ ಶರೀರ ನಮ್ಮಲ್ಲಿ ಪಂಚಭೂತಗಳಿಂದಲೇ ಸೃಷ್ಟಿಯಾಗಿರ್ತಕ್ಕಂಥದ್ದು ಅಂತ ಗುರು ಬೋಧಿಸ್ತಾನೆ. ಹಂಗಾದರೆ ಆಕಾಶಭೂತದ ತತ್ವಗಳು 5 ಯಾವುವು? ಅವು ಅಂತರ್ಯಂದ್ರಿಗಳು ಅಂತಂದೇಳಿ. ಅಂತರ್ಯಂದ್ರಿಗಳು 5: ಜ್ಞಾತೃ, ಮನೋ, ಬುದ್ಧಿ, ಚಿತ್ತ, ಅಹಂಕಾರ. ಇವು ಆಕಾಶಭೂತದ ತತ್ವಗಳು 5. ವಾಯುಭೂತದ ತತ್ವಗಳು 5: ವ್ಯಾನ, ಉದಾನ, ಸಮಾನ, ಪ್ರಾಣ, ಅಪಾನ. ಇವು 5 ವಾಯುಭೂತಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥವು. ಇವನ್ನ ಪಂಚಪ್ರಾಣಗಳು ಅಂತ ಕರೀತಾನೆ ಗುರು. ಇವನ್ನೇನಂತ ಕರಿತೀವಿ? ಪಂಚಪ್ರಾಣಗಳು. ಅಗ್ನಿಭೂತದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಅಗ್ನಿತತ್ವಗಳು 5: ಶ್ರೋತೃ, ತ್ವಕ್ಕು, ಚಕ್ಷು, ಜಿಯೆ, ಗ್ರಹಣ. ಆ ಅಗ್ನಿಭೂತದಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಇವು ಜ್ಞಾನೇಂದ್ರಿಯಗಳು 5. ಇಲ್ಲಿಗೆ 15 ಆದವು. ಅಪ್ಪಭೂತದ ಸೃಷ್ಟಿಯಾಗಿರ್ತಕ್ಕಂಥ ತತ್ವಗಳು 5. ಆ ಅಪ್ಪಭೂತದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ತತ್ವಗಳು 5: ಶಬ್ದ, ಸ್ಪರ್ಶೆ, ರೂಪ, ರಸ, ಗಂಧ. ಇವು ಅಪ್ಪಭೂತದ ತತ್ವಗಳು. ಆಮೇಲೆ ಪೃಥ್ವಿಭೂತದ ತತ್ವಗಳು 5 ಬರ್ತವೆ. ಪೃಥ್ವಿಭೂತದ ತತ್ವಗಳು ಯಾವುವು? ವಾಕ್, ಪಾಣಿ, ಪಾದ, ಗುಹೆ, ಗುದ. ಇವನ್ನೇನಂತ ಕರಿತೀವಿ? ಕರ್ಮೇಂದ್ರಿಯಗಳು ಅಂತ ಕರಿತೀವಿ ಇವನ್ನ. ಈ 25 ತತ್ವಗಳಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದೇ ಈ ಸ್ಥೂಲ ಶರೀರ ಅಂತ ಗುರು ಬೋಧಿಸ್ತಾನೆ. ಇಂಥ ಶರೀರವನ್ನು ನೀವು ಹಾಳು ಮಾಡ್ಕೋಬೇಡ್ರಿ. ಈ ಗುರು ಕೊಟ್ಟಂಥ ಈ ಮಹಾಮಂತ್ರದಿಂದ ನಿಮ್ಮ ಈ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಮೋಕ್ಷವನ್ನು ಹೊಂದಿರಿ ಅಂತ ಬೋಧಿಸ್ತಾನೆ. ಅದಕ್ಕಾಗಿ ನಾವು ಸದಾ ನಮಗೆ ಗುರು ಬೋಧಿಸ್ತಕ್ಕಂಥ ಆ ಒಂದು ಏನು ಮಹಾಮಂತ್ರ ಕೊಟ್ಟಿದ್ದಾರೆ ಅದನ್ನು ಸದಾ ನಾವು ನುಡಿದು ಅದನ್ನು ಆ ಗುರು ಸೇವೆಯನ್ನು ಮಾಡ್ತಾ ಹೋದರೆ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತಂದೇಳಿ ಗುರುವಾಕ್ಯಗಳಿದ್ದಾವೆ. ಅದಕ್ಕೋಸ್ಕರ ನಾವು ಎಡಬಿಡದೆ ಈ ಒಂದು ಗುರು ಸೇವೆಯನ್ನು ಮಾಡ್ಕೊಂಡು ಪಾವನ ಆಗಬೇಕು ಅಂತಂದೇಳಿ. ಹಂಗಾಗಿ ಇನ್ನು ಸ್ಥೂಲ ಪಂಚೀಕರಣದ ಶರೀರ 25 ತತ್ವಗಳಿಂದ ಆಗಿದ್ದು ಅಂತ ಬಂತು. ಇನ್ನು
ಸೂಕ್ಷ್ಮ ಶರೀರ 19 ತತ್ವಗಳಿಂದ ಆಗೈತೆ ಅಂತ ಹೇಳ್ತಾರೆ. 19 ತತ್ವಗಳು. ಅಂತರ್ಯಂದ್ರಿಗಳು 4, ಜ್ಞಾನ, ಮನೋಬುದ್ಧಿ, ಚಿತ್ತ 4, ವಾಕು, ಪಾಣಿ, ಪಾದ, ಗುಹೆ, ಗುದ, ಕರ್ಮೇಂದ್ರಿಯಗಳ 5, ಜ್ಞಾನೇಂದ್ರಿಯಗಳ 5, ಸೋತೃ, ತ್ವಕ್ಕು, ಚಕ್ಷು, ಜಯ, ಗ್ರಹಣ, ಕರ್ಮೇಂದ್ರಿಯಗಳು 5. ಜ್ಞಾನೇಂದ್ರಿಯಗಳ 5, ಕರ್ಮೇಂದ್ರಿಯಗಳ 5, ಆಮೇಲೆ ವ್ಯಾನ, ಉದಾನ, ಸಮನ, ಪ್ರಾಣ, ಅಪಾನ, ಪಂಚಪ್ರಾಣಗಳ 5, ಅಂತರೇಂದ್ರಿಯಗಳು 4. ಈ 19 ತತ್ವಗಳಿಂದ ಈ ಸೂಕ್ಷ್ಮ ಶರೀರ ಸೃಷ್ಟಿಯಾಗೈತೆ ಅಂತಂದೇಳಿ ಗುರು ಬೋಧಿಸ್ತಾನೆ. ಈ 19 ತತ್ವಗಳನ್ನು ಏನಂತ ಕರೀತಾರೆ? ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ, ಅದನ್ನು ಲಿಂಗ ಶರೀರ. ಈ ಲಿಂಗ ಶರೀರ ಭಂಗವಾಗದ ಹೊರತು ಮೋಕ್ಷವಿಲ್ಲ ಅಂತ ಹೇಳಿದರು ಗುರುಗಳು. ಈ ಲಿಂಗ ಶರೀರ ಭಂಗವಾಗದ ಹೊರತು ಮೋಕ್ಷವಿಲ್ಲ. ಅದಕ್ಕಾಗಿ ನಾವು ಈ ಗುರು ಕೊಟ್ಟಂಥ ಮಹಾಮಂತ್ರಗಳನ್ನು ನಾವು ಸದಾ ಜಪಿಸ್ಕೊಂಡು ಮೋಕ್ಷ ಹೊಂದೋದಕ್ಕೆ ದಾರಿಯನ್ನು ಮಾಡ್ಕೋಬೇಕು ಅಂತಂದೇಳಿ ನಾವು ಈ ಗುರುವಿನಿಂದ ಅನುಗ್ರಹ ಪಡೆದಂಥವರು ಸದಾ ಇದನ್ನು ಪಾಲಿಸ್ತಾ ಹೋಗಿ ಮೋಕ್ಷವನ್ನು ಹೊಂದಬೇಕಾಗತ್ತೆ. ಈ ಲಿಂಗ ಶರೀರ ಭಂಗವಾಗದ ಹೊರತು ಮೋಕ್ಷವಿಲ್ಲ ಅಂತಂದು ಹೇಳಿದರು. ಅಲ್ಲಿ ನನ್ನದು ಅನ್ನೋದು ಏನು ಉಳಿಯಲ್ಲ. ಅಂದರೆ ಭಂಗವಾಗೋದು ಅಂತಂದರೆ ನಾನು, ನನ್ನದು, ನನ್ನ ಸಂಸಾರ, ನನ್ನ ಕುಟುಂಬ, ನನ್ನ ಹೊಲ, ನನ್ನ ಮನೆ, ನನ್ನ ಆಸ್ತಿ ಯಾವುದೂ ಇರೋದಿಲ್ಲ. ಅಲ್ಲಿ ಶೂನ್ಯ ಆಗುತ್ತೆ. ಶೂನ್ಯ ಮಾಡ್ಕೊಂಬತಕ್ಕಂಥದ್ದೇ ಮೋಕ್ಷ. ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ ತಕ್ಕಂಥ ಕಾಲಚಕ್ರದಲ್ಲಿ ತಿರುಗಿ ಬರದಂಗೆ ಅಲ್ಲಿ ಮೋಕ್ಷವನ್ನು ಹೊಂದತಕ್ಕಂಥದ್ದೇ ನಾವು ಅದಕ್ಕೆ ಗುರುದೀಕ್ಷೆ ಮುಖಾಂತರ ನಾವು ಮೋಕ್ಷವನ್ನು ಹೊಂದಬೇಕು. ಅದಕ್ಕಾಗಿ ನಾವು ಗುರು ಅನೇಕ ರೀತಿಯಲ್ಲಿ ನಮಗೆ ಈ ಶರೀರ ಹೆಂಗೆ ಉತ್ಪತ್ತಿ ಆಯಿತು, ಯಾವ್ಯಾವ ಏನೇನು ಕೆಲಸ ಮಾಡ್ತವೆ, ಯಾವುದರಿಂದ ಆಯಿತು ಅಂತ ಬೋಧಿಸ್ತಾನೆ. ಈಗ ಪಂಚತನ್ಮಾತ್ರೆಗಳು 5 ಅಂತ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಪಂಚತನ್ಮಾತ್ರೆಗಳು ಅಂತ. ಈ ಪಂಚತನ್ಮಾತ್ರೆಗಳು ಶಬ್ದದಿಂದ ಏನು ಉತ್ಪತ್ತಿ ಆಯಿತು? ಆಕಾಶ ಉತ್ಪತ್ತಿ ಆಯಿತು. ಸ್ಪರ್ಶದಿಂದ ವಾಯು ಉತ್ಪತ್ತಿ ಆಯಿತು. ರೂಪದಿಂದ ಅಗ್ನಿ ಹುಟ್ಟಿತು. ರೂಪದಿಂದ ಅಗ್ನಿ ಹುಟ್ಟಿತು. ರಸದಿಂದ ಅಪ್ಪು ಹುಟ್ಟಿತು. ಗಂಧದಿಂದ ಈ ಪೃಥ್ವಿ ಹುಟ್ಟಿತು. ಈ 25 ಈ ಪಂಚಭೂತಗಳು ಹುಟ್ಟಿರ್ತಕ್ಕಂಥದ್ದು ಈ ಪಂಚ ತನ್ಮಾತ್ರೆಗಳಿಂದ. ಶಬ್ದದಿಂದ ಆಕಾಶ ಹುಟ್ಟಿತು, ಸ್ಪರ್ಶದಿಂದ ವಾಯು ಹುಟ್ಟಿತು, ರೂಪದಿಂದ ಅಗ್ನಿ ಹುಟ್ಟಿತು, ರಸದಿಂದ ಗಂಧ ಹುಟ್ಟಿತು, ಪೃಥ್ವಿಯಿಂದ ಅಪ್ಪು ಹುಟ್ಟಿತು. ಈ ಪಂಚಭೂತಗಳು ಪಂಚ ತನ್ಮಾತ್ರೆಗಳಿಂದ ಹುಟ್ಟಿತು. ಈ ಪಂಚಭೂತಗಳನ್ನು ಗುರುಗಳು ನಮ್ಮಲ್ಲೇ ಎಲ್ಲೈತೆ ತೋರಿಸಂತ ಕೇಳ್ತಾನೆ. ಈ ಪಂಚಭೂತಗಳು ನಿನ್ನಲ್ಲಿ ತೋರಿಸಪ್ಪ, ಪೃಥ್ವಿ, ಅಪ್ಪು, ಅಗ್ನಿ, ವಾಯು, ಆಕಾಶ ಅಂತ ಹೇಳ್ದಲ್ಲ. ಈ ಪಂಚಭೂತಗಳು ನಿನ್ನಲ್ಲಿ ಯಾವುವು? ಪಾದದಿಂದ ನಡುವಿನವರೆಗೆ ಪೃಥ್ವಿ, ನಡುವಿನಿಂದ ನಾಭಿಯವರೆಗೆ ಅಪ್ಪು, ನಾಭಿಯಿಂದ ಹೃದಯದವರೆಗೆ ಅಗ್ನಿ, ಹೃದಯದಿಂದ ಭ್ರೂಮಧ್ಯದವರೆಗೆ ವಾಯು, ಭ್ರೂಮಧ್ಯದ ಮೇಲ್ಭಾಗವೇ ಆಕಾಶ. ಈ ಪಂಚಭೂತಗಳಿಂದ ಕೂಡಿರ್ತಕ್ಕಂಥದ್ದೇ ಈ ಶರೀರ. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ. ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಏನು ಸೃಷ್ಟಿ ಐತೋ, ಪರಮಾತ್ಮನ ಸೃಷ್ಟಿ, ನಿಸರ್ಗ ಏನೈತಲ್ಲ, ಆ ನಿಸರ್ಗವನ್ನೆಲ್ಲ ನಮ್ಮ ಶರೀರದಲ್ಲೇ ಕೊಟ್ಟಿದ್ದಾನೆ ಆ ಪರಮಾತ್ಮ. ನೀನು ಎಲ್ಲಿ ಹುಡ್ಕಕ್ಕೆ ಹೋಗಬೇಡ, ನಿನ್ನಲ್ಲೇ ಐತೆ ನೋಡಪ್ಪ ಇಡೀ ಬ್ರಹ್ಮಾಂಡ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಈ ಬ್ರಹ್ಮಾಂಡದ ಸೃಷ್ಟಿ ಹೆಂಗೈತೋ ಅದೇ ರೀತಿಯಾಗಿ ನಿನ್ನ
ಪಿಂಡಾಂಡನು ಕೂಡ ಅದೇ ರೀತಿಯಾಗೈತಿ. ಯಾಕೆ ಸುಮ್ಮನೆ ನೀನು ದೇವರನ್ನು ಕಾಣಬೇಕು ಅಂತಂದೇಳಿ ಜಗತ್ತನ್ನೆಲ್ಲ ಯಾಕೆ ಸುತ್ತಕ್ಕೆ ಹೋಗ್ತಿ? ದೇವರು ಕಾಣೋದಕ್ಕೋಸ್ಕರ ಉಳುವಿ, ಗೋಕರ್ಣ, ಶ್ರೀಶೈಲ, ಕಾಶಿ, ರಾಮೇಶ್ವರ ಮುಂತಾದ ಪುಣ್ಯಕ್ಷೇತ್ರಗಳನ್ನೆಲ್ಲ ಯಾಕೆ ಹುಡುಕೊಂಡು ಹೋಗ್ತೀಯಲ್ಲ? ಆ ಪುಣ್ಯಕ್ಷೇತ್ರಗಳೆಲ್ಲ ನಿನ್ನ ಶರೀರದಲ್ಲಿ ಆ ಪರಮಾತ್ಮ ಕೊಟ್ಟದನಲ್ಲಪ್ಪ. ಇನ್ನು ಬಿಟ್ಟು ಬೇರೆ ಇನ್ಯಾವ ಪುಣ್ಯಕ್ಷೇತ್ರಗಳು ಬೇಕಾ ನಿನಗೆ? ಎಲ್ಲ ಇಲ್ಲಿ ನಿನ್ನಲ್ಲೇ ಐತೆ, ಇಲ್ಲೇ ಹುಡುಕಾಡಿ ನೋಡು ಅಂತಂದೇಳಿ ಗುರು ಬೋಧಿಸ್ತಾನೆ. ನಮಗೆ ತ್ರಿಗುಣಗಳು 3 ಗುಣಗಳಿದ್ದಾವೆ. ಸತ್ವಗುಣ, ರಜಗುಣ, ತಮಗುಣ. ನಮ್ಮಲ್ಲಿ ಈ 3 ಗುಣಗಳಿದ್ದಾವೆ. ಈ 3 ಗುಣಗಳು ನಮ್ಮೊಳಗೆ ಅದಾವ. ಅವರೇ ಬ್ರಹ್ಮ, ವಿಷ್ಣು, ಮಹೇಶ್ವರ. ಈ 3 ಗುಣಗಳು ಬ್ರಹ್ಮ, ವಿಷ್ಣು, ಮಹೇಶ್ವರರು. ಚಕ್ರಗಳು 7 ಅದಾವೆ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಗ್ನೇಯ ಚಕ್ರ, ಸಹಸ್ರಾರ ಚಕ್ರ. ಈ 7 ಚಕ್ರಗಳು ನಮ್ಮಲ್ಲಿದ್ದಾವೆ. 7 ಸುತ್ತಿನ ಕೋಟೆ ನಮ್ಮಲ್ಲೇ ಐತೆ. ನಮ್ಮನ್ನು ಬಿಟ್ಟು ಈ ಜಗತ್ತಿನಲ್ಲಿ ಇರ್ತಕ್ಕಂಥದ್ದೆಲ್ಲದು ನಮ್ಮೊಳಗೆ ಐತೆ ಅಂತಂದೇಳಿ ಗುರು ಬೋಧಿಸ್ತಾರೆ. ಅದಕ್ಕಾಗಿ ಅಧ್ಯಾತ್ಮ ಅಂತ ಕರೆದ್ರು. ಅಧ್ಯಾತ್ಮ ನಿನ್ನ ಆತ್ಮದ ಬಗ್ಗೆ ಶೋಧನೆ ಮಾಡಪ್ಪ. ಆತ್ಮವನ್ನು ತಿಳ್ಕ. ನೀನು ಶರೀರ ನೀನಲ್ಲ, ಈ ಅವಯವಗಳು ನೀನಲ್ಲ, ಈ ಮನೆ ಮಠಗಳು ನೀನಲ್ಲ, ಆಸ್ತಿ ವಜ್ರ ವೈಡೂರ್ಯ ಅದು ನೀನಲ್ಲ. ಅವು ನೀನಿರೋವರೆಗೂ ನಿನ್ನವಷ್ಟೇ. ಆಮೇಲೆ ನಿನ್ನಿಂದ ಬರ್ತಾವವು ಅಂತ ಗುರು ಕೇಳ್ತಾನೆ. ಅವು ಯಾವ ಶಾಶ್ವತ ಅಲ್ಲ. ನೀನು ಏನದೀಯಪ್ಪ? ನೀನು ಆತ್ಮನಿದ್ದೀಯ. ಶರೀರ ನೀನಲ್ಲ. ನಿಂದು ಶರೀರ ಅಷ್ಟೇ, ನೀನು ಇರೋವರೆಗೂ ಇರ್ತತಷ್ಟೇ. ಆಮೇಲೆ ಶರೀರ ಬಿದ್ದು ಹೋದ್ಮೇಲೆ ಅದನ್ನು ಆಯಾ ಆತ್ಮ ನಿನ್ನ ಶರೀರ ಬಿಟ್ಟು ಹೋದ್ಮೇಲೆ ಬರ್ತತ, ನಿನ್ನ ಶರೀರ ಬರ್ತತ. ಈ ಆತ್ಮ ಬಿಟ್ಟು ಹೋದ್ಮೇಲೆ ನಿನ್ನ ಹೆಂಡತಿ ಮಕ್ಕಳು ಬಂಧು ಬಳಗ, ನಿನ್ನ ಈ ಸಂಬಂಧ, ಕಳ್ಳು ಬಳ್ಳಿ ಏನು ಐತಲ್ಲ ಪ್ರಾಪಂಚಿಕವಾಗಿ ಬಂದಿರತಕ್ಕಂಥದ್ದು ಅದು ನಿನ್ನಿಂದ ಬರ್ತತ. ಮತ್ತು ಅದನ್ನ್ಯಾಕೆ ನೆಚ್ಚಿ ಕುಂತ್ಕೊಂಡಿದ್ದೀವ ನೀನು? ನಿನ್ನಿಂದ ಬರ್ತಕ್ಕಂಥದ್ದು ಯಾವುದು ಅದನ್ನು ಪಾಲಿಸಪ್ಪ ನೀನು. ಹಂಗಾಗಿ ನಿನಗೆ ಮೋಕ್ಷ ಸಿಗುತ್ತೆ. ಅದಕ್ಕಾಗಿ ನೀನು ಎಷ್ಟು ಬೇಕು ನಮ್ಮ ಜೀವನಕ್ಕೆ ಅಷ್ಟೇ. ಇದೇ ಪ್ರಪಂಚ. ಅದನ್ನೆಲ್ಲ ಬಿಡ್ತೀವಿ ನಾವು, ಇದನ್ನೇ ಮರಿತೀವಿ. ನಾನು ಬಂದಿರೋದು ಯಾಕೆ, ನನ್ನ ಕರ್ತವ್ಯ ಏನು ಅಂತಂದೇಳಿ ಮರಿತೀವಿ. ಗುರುವು ತಾಯಿ ಗರ್ಭದಲ್ಲಿ ಇದ್ದಾಗನೇ ಆ ಪರಮಾತ್ಮ ಬೋಧಿಸಿರ್ತಾನೆ. ನಾವು ತಾಯಿ ಅದಕ್ಕೆ ಗರ್ಭೋತ್ಪತ್ತಿ ಅಂತಂದು ಹೇಳ್ತತೆ. ತಾಯಿ ಗರ್ಭದಲ್ಲಿ ಇದ್ದಾಗ ಶಿಶು ಕೇಳ್ತತೆ ನಾವು ಏನು ಈ ಪ್ರಪಂಚದಲ್ಲಿ ಸೇವನೆ ಮಾಡ್ತೀವಲ್ಲ ಆಹಾರ, ಈ ಆಹಾರ ಸೇವನೆ ಮಾಡಿದ 3 ದಿವಸಗಳಲ್ಲಿ ಈ ನಾವೇನು ಸತಿಪತಿ ಅಂತ ಇತ್ತು ಹೇಳ್ತೀವಲ್ಲ, ಹೆಣ್ಣು ಗಂಡು ಋತುಕಾಲದಲ್ಲಿ ಕಲತ 3 ದಿವಸಗಳಲ್ಲಿ ಅದು ಶುಕ್ರ ಶೋಣಿತ ಕಲಿತು ಒಂದು ನೀರ ಮೇಗಳನ್ನು ಗುಳ್ಳೆ ಆದಂಗೆ ಆಗುತ್ತೆ. 1 ವಾರದಲ್ಲಿ 7 ದಿವಸಕ್ಕೆ ಗಟ್ಟಿ ಪಿಂಡ ಆಗುತ್ತೆ. 7 ದಿವಸಕ್ಕೆ ಗಟ್ಟಿ ಪಿಂಡ ಆಗುತ್ತೆ. ಒಂದು ಕೋಳಿ ಮೊಟ್ಟೆ ಆಕಾರ ಆಗುತ್ತೆ 1 ವಾರಕ್ಕೆ.
1 ತಿಂಗಳಿಗೆ ಅದು ಹಂಗೆ ಅವಯವಗಳ ಆಗೋದಕ್ಕೆ ಶುರುವಾಗ್ತದೆ. 2 ತಿಂಗಳಿಗೆ ಪಾರ್ಶ್ವಗಳಾಗ್ತವೆ. 3ನೇ ತಿಂಗಳಿಗೆ ಉದಾರ ಆಗುತ್ತೆ. 4ನೇ ತಿಂಗಳಿಗೆ ಆ ಬೆರಳುಗಳು ಆಕಾರ, ಕಾಲು ಕೈಗಳ ರೂಪ ಆಗ್ತದೆ. 5ನೇ ತಿಂಗಳಲ್ಲಿ ಕೈ ಬೆರಳು ಕಾಲು ಬೆರಳು ಆಕಾರ ಆಗ್ತದೆ. 6ನೇ ತಿಂಗಳಲ್ಲಿ ರಂಧ್ರಗಳಾಗ್ತವೆ. ನವರಂಧ್ರಗಳಂತ ಏನು ಹೇಳ್ತೀವಲ್ಲ, 6ನೇ ತಿಂಗಳಲ್ಲಿ ನವರಂಧ್ರಗಳಾಗ್ತವೆ. 7ನೇ ತಿಂಗಳಲ್ಲಿ ಜೀವನು ಪ್ರವೇಶ ಮಾಡ್ತಾನೆ. ಅದು ಪಿಂಡೋತ್ಪತ್ತಿ ಒಳಗೆ ಬರ್ತಕ್ಕಂಥ ಆಧ್ಯಾತ್ಮ ವಿಚಾರ. 7ನೇ ತಿಂಗಳಲ್ಲಿ ಜೀವನು ಪ್ರವೇಶ ಮಾಡಿದಾಗ ಆ ಶಿಶುವಿಗೆ ಅಲ್ಲಿ ಜ್ಞಾನೋದಯ ಆಗುತ್ತೆ, ಎಚ್ಚರ ಆಗ್ತೈತಿ. ಪ್ರಾಣ ಅಲ್ಲಿ ಪ್ರಾಣವಾಯು ಸೇರ್ಕೊಂತಲ್ಲ, ಅದೇ ನಾನು ಯಾಕೆ ಇಲ್ಲಿ ಬಂದೆ, ನಂದೇನು ಕೆಲಸ ಐತಿ ಇಲ್ಲಿ, ಅಯ್ಯೋ ಪರಮಾತ್ಮ ನನ್ನ ಈ ಭಾವಕ್ಕೆ ಮತ್ತೆ ಹಾಕಿಬಿಟ್ಟೆನಪ್ಪ, ಸಾಕಾಗಿ ಹೋಗಿತ್ತು ನಾನು ಹಿಂದಿನ ಜನ್ಮದಲ್ಲಿ, ಯಾಕೆ ಬಂದೆ, ಅಲ್ಲಿ ಜ್ಞಾನೋತ್ಪತ್ತಿ ಆಗ್ತದೆ. ಯಾಕೆ ಬಂದೆ, ಹಿಂದಿನ ಜನ್ಮದಲ್ಲಿ ನಾನು ಗುರುವನ್ನು ಪಡಿಲಿಲ್ಲ, ಪೂಜೆ ಪುನಸ್ಕಾರ ಮಾಡಲಿಲ್ಲ, ದಾನ ಧರ್ಮ ಮಾಡಲಿಲ್ಲ, ಸತ್ಕಾರ್ಯಗಳನ್ನು ಮಾಡಲಿಲ್ಲ, ಮುಂತಾದ ಪುಣ್ಯ ಕಾರ್ಯಗಳಂತೂ ಮಾಡಲೇ ಇಲ್ಲ. ಕೊನೆಗೆ ಅಣ್ಣ ತಮ್ಮಗಳು ಅನ್ನಲಿಲ್ಲ, ಬಂಧು ಬಳಗ ಅನ್ನಲಿಲ್ಲ, ತಂದೆ ತಾಯಿ ಅನ್ನಲಿಲ್ಲ. ಬರೀ ಕಳ್ತನ ಮೋಸ ವಂಚನೆ ಪಾಪ ಕಾರ್ಯಗಳನ್ನೇ ನಾನು ಮಾಡ್ಕೊಂಬಂದ್ಬಿಟ್ಟೆ. ಆ ಪಾಪ ಕಾರ್ಯಗಳಿಂದ ಮಾಡಿದ್ದ ಫಲ ಮತ್ತೆ ನನಗೆ ಈ ಗತಿಗೆ ತಂದುಬಿಟ್ಟೆ ಪರಮಾತ್ಮ. ನನ್ನ ಈ ಒಂದು ಜಂಜಾಟದಲ್ಲಿ ನನಗೆ ಬೇಡ ಗುರುವೇ, ನನ್ನನ್ನು ಇಲ್ಲಿಂದ ಪಾರು ಮಾಡಿಬಿಡು. ನಾನು ಮುಂದಿನ ಜನ್ಮದಲ್ಲಿ ನಾನು ಈ ಹಿಂದೆ ಮಾಡ್ತಕ್ಕಂಥ ಯಾವುದು ಪಾಪ ಕಾರ್ಯಗಳನ್ನು ಮಾಡೋದಿಲ್ಲ ತಂದೆ. ಗುರು ಸೇವೆ ಮಾಡ್ತೀನಿ, ತಂದೆ ತಾಯಿ ಸೇವೆ ಮಾಡ್ತೀನಿ, ಪೂಜೆ ಪುನಸ್ಕಾರಗಳನ್ನು ಮಾಡ್ತೀನಿ, ಅಣ್ಣ ತಮ್ಮ ಬಂಧುಗಳನ್ನು ಆಧರಿಸ್ತೀನಿ, ಮೋಸ ವಂಚನೆ ಮಾಡೋದಿಲ್ಲ, ಕಳ್ತನ ಮಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ ಅಂತಂದೇಳಿ ಆ ಪರಮಾತ್ಮನಲ್ಲಿ ಬೇಡ್ಕೊಂತದ, ತಾಯಿ ಗರ್ಭದಲ್ಲೇ ಬೇಡ್ಕೊಂತದ. ಅಲ್ಲಿಗೆ ನವಮಾಸ ತುಂಬತತೆ. ನವಮಾಸ ತುಂಬಿ ಮಾಯೆ ಅಂತಕ್ಕಂಥ ಪರೆ ಬಿಚ್ಚಿ ಅದು ಪ್ರಸೂತಿ ಅಂತಕ್ಕಂಥ ಹೆಸರಿನಲ್ಲಿ ತಾಯಿ ಗರ್ಭದಿಂದ ಆ ಶಿಶು ಭೂಮಿ ಮೇಲೆ ಬೀಳುತ್ತೆ. ಆ ಭೂಮಿ ಮೇಲೆ ಬಿದ್ದ ಕೂಡಲೇ ಕಾವು 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 ಅಂತಂದೇಳಿ ಅರಸ್ತತೆ. ಅರಸ್ತಾಗೆ ಈ ಭೂಮಿಯ ಮಾಯಾ ಏನು ಆ ಮಗುವಿಗೆ ಆವರಿಸ್ಕೊಂತತೆ, ಮತ್ತೆ ಮುಚ್ಕೊಂತತೆ, ಮಾಯಾ ಮುಚ್ಕೊಂತತೆ. ಆ ಮಾಯಾ ಮುಚ್ಕೊಂಡದ್ದು ತಾಯಿ ಗರ್ಭದಲ್ಲಿ ಏನು ಬೇಡ್ಕೊಂಡಿತ್ತ ಅದನ್ನೆಲ್ಲ ಮರ್ತೋಗಿಬಿಡ್ತು ಈಗ ಶಿಶುಗೆ. ಅದನ್ನೆಲ್ಲ ಮರ್ತಾದ್ಮೇಲೆ ತಿರ್ಗಾ ಅದೇ ವೃತ್ತಿ ಮಾಡ್ತಾ ಬಂತು. ಗುರುವನ್ನು ಪಡೆಯಲಿಲ್ಲ, ತಂದೆ ತಾಯಿಗಳನ್ನು ಸೇವೆ ಮಾಡಲಿಲ್ಲ, ದಾನ ಧರ್ಮ ಮಾಡಲಿಲ್ಲ, ಪುಣ್ಯ ಪುನಸ್ಕಾರಗಳನ್ನು ಮಾಡಲಿಲ್ಲ. ಈ ಎಲ್ಲ ಮತ್ತೆ ಮೋಸ ಪಾಸೆ ಇಂಥ ಕೃತ್ಯಗಳನ್ನು ಮಾಡ್ಕೊಂತ ಬಂದ. ಇದನ್ನು ಅನ್ಯಾಯವಾಗಿ ಇವನು ಹಾಳಾಗಿ ಹೋಗ್ತಾನಲ್ಲ, ಏನು ಮಾಡಬೇಕು, ಇವನಿಗೆ ಏನಾದರೂ ಒಂದು ಸನ್ಮಾರ್ಗಕ್ಕೆ ತರಬೇಕು ಅಂತಂದೇಳಿ ಆ ಪರಮಾತ್ಮ ಅವನು ಗುರುರೂಪದಲ್ಲಿ ಭೂಮಿಗೆ ಬರ್ತಾನೆ. ಗುರುರೂಪದಲ್ಲಿ ಬಂದು, ನೋಡಪ್ಪ ನೀನು ಅನ್ಯಾಯವಾಗಿ ಹಾಳಾಗಿ ನಿನ್ನ ಜೀವಮಾನವನ್ನು ಹಾಳು ಮಾಡ್ಕೋಬೇಡ, ಗುರು ಉಪದೇಶವನ್ನು ಮಾಡ್ಕೊಂಡು ಗುರು ಸೇವೆ ಮಾಡ್ಕೊಂಡು ಗುರುಧ್ಯಾನದಿಂದ ಗುರು ಪೂಜೆ ಗುರು ಪುನಸ್ಕಾರ ಗುರು ಹಿರಿಯರು ತಂದೆ ತಾಯಿ ಇಂಥ ಸತ್ಕಾರ್ಯಗಳನ್ನು ಮಾಡ್ಕೊಂಡು ಮೋಕ್ಷ ಒಂದು ಅಂತಂದೇಳಿ ನಮಗೆ ಉಪದೇಶ ಮಾಡಿ ಬಿಡ್ತಾನೆ. ಈ ಉಪದೇಶವನ್ನು ಪಡೆದಾಗ ನಾವು ಈ ಗುರು ಕೊಟ್ಟಂಥ ಗುರು ದೀಕ್ಷೆ ಮಾಡಿದಂಥದ್ದನ್ನು ನಾವು ಸದಾ ಗುರು ಸೇವೆ ಮಾಡ್ಕೊಂಡು ಗುರುಧ್ಯಾನದಲ್ಲಿ ಮೋಕ್ಷವನ್ನು ಹೊಂದಬೇಕು. ಓ ಸದ್ಗುರು
ಅಯಂ ಆತ್ಮಂ ಬ್ರಹ್ಮ ಅಂತ ಬೋಧಿಸ್ತಾರೆ. ನಿಮ್ಮ ಆತ್ಮ ಬ್ರಹ್ಮನ ಸ್ವರೂಪ. ಅಯಂ ಆತ್ಮಂ ಬ್ರಹ್ಮ, ನಮ್ಮ ಆತ್ಮವೇ ಬ್ರಹ್ಮ. ಪ್ರಜ್ಞಾನಂದಂ ಬ್ರಹ್ಮ, ನಮ್ಮ ಜ್ಞಾನವೇ ಬ್ರಹ್ಮ ಅಂತ ಬೋಧಿಸಿದರು. ಅಯಂ ಆತ್ಮಂ ಬ್ರಹ್ಮ ಪ್ರಜ್ಞಾನಂದಂ ಬ್ರಹ್ಮ ಆಂ ಬ್ರಹ್ಮಾಸ್ಮಿ. ನಾವು ಬ್ರಹ್ಮನ ಸ್ವರೂಪ ಅಂತ ಉಪದೇಶ ಮಾಡ್ತಾರೆ. ತತ್ವಂ ಅಸಿ, ತತ್ವಮಸಿ, ತತ್ ತ್ವಂ ಅಸಿ. ತತ್ ಅಂದರೆ ಜೀವನು, ತ್ವಂ ಅಂದರೆ ಶಿವನು, ಅಸಿ ಅಂದರೆ ಜೀವನು ಬೇರೆ ಅಲ್ಲ, ಶಿವನು ಬೇರೆ ಅಲ್ಲ, ಒಂದೇ ಅಂತಕ್ಕಂಥದ್ದು ಅಸಿತತ್ವ ಬೋಧಿಸ್ತದೆ. ಇದು ಜೀವ ಶಿವ ಬೇರೆ ಬೇರೆ ಯಾಕಾಗಿದ್ರಪ್ಪ? ಅದರಲ್ಲಿ ಉಪಾಧಿಯಿಂದ ಬೇರೆ ಬೇರೆ ಆಗಿದ್ದರು. ತತ್ ಅಂತಕ್ಕಂಥ ಜೀವನಿಗೆ ತ್ವಂ ಅಂತಕ್ಕಂಥ ಶಿವನಿಗೆ ಮಧ್ಯೆ ಇರುವಂಥ ಉಪಾಧಿಯನ್ನು ತೆಗೆದು ನೋಡಲಾಗಿ, ಉಪಾಧಿಯನ್ನು ತೆಗೆದಾಗ ಜೀವನು ಇಲ್ಲ, ಶಿವನು ಇಲ್ಲ, ಶಿವ ಜೀವರು ಒಂದೇ. ತತ್ವಂ ಅಸಿ, ಉಪಾಧಿಯಿಂದ ಬೇರೆ ಬೇರೆ ಆಗಿದ್ದು ತತ್ ಪದದ ಉಪಾಧಿಯನ್ನು ತೆಗೆಯಲಾಗಿ ಜೀವ ಇಲ್ಲ. ತ್ವಂ ಪದದ ಉಪಾಧಿಯನ್ನು ತೆಗೆಯಲಾಗಿ ಶಿವನು ಇಲ್ಲ, ಶಿವಜೀವರು ಒಂದೇ ಅಂತಕ್ಕಂಥ ಬೋಧನೆಯನ್ನು ಗುರುಗಳು ಬೋಧಿಸ್ತಾರೆ. ನಾವು ಒಂದೇ ಅಂತಕ್ಕಂಥ ತತ್ವವನ್ನು ತಿಳಿಯುವುದೇ ತತ್ವವಸಿ ಮಹಾವಾಕ್ಯ. ಇದರ ಅರ್ಥವನ್ನು ಗುರು ಉಪದೇಶಿಸಿದಂತೆ ನಾವು ತಿಳಿದಾಗ ನಮಗೆ ಶಿವನು ಬೇರೆಯಲ್ಲ, ಜೀವನು ಬೇರೆಯಲ್ಲ, ಎರಡೂ ಒಂದೇ ಅಂತಕ್ಕಂಥದ್ದು ತಿಳಿಯುತ್ತದೆ. ಯಥಾರ್ಥವನ್ನು ಈ ರೀತಿಯಾಗಿ ಇರುವಂಥ ಯಥಾರ್ಥವನ್ನು ಬೋಧಿಸುವಂಥ ಗುರು ನಮಗೆ ದೊರೆತರೆ ಈ ಅಧ್ಯಾತ್ಮದ ಭ್ರಮೆ ಬಿಟ್ಟು ಹೋಗುತ್ತದೆ. ಅದಕ್ಕಾಗಿ ಈ ತತ್ವವಸಿ ಮಹಾವಾಕ್ಯವನ್ನು ತಿಳಿದು ಮೋಕ್ಷವನ್ನು ಹೊಂದೋಣ. ಜನನ ಮರಣ ಇಲ್ಲದಂಗೆ ಆಗ್ತಕ್ಕಂಥದ್ದೇ ಮೋಕ್ಷ. ಈ ಮೋಕ್ಷವನ್ನು ನಾವು ಪಡಿಬೇಕಾದರೆ ಈ ಮನುಷ್ಯ ಜನ್ಮದಲ್ಲಿಯೇ ಮೋಕ್ಷವನ್ನು ಪಡೆಯೋದಕ್ಕೆ ಸಾಧ್ಯ. ಇನ್ನು ಯಾವ ಜನ್ಮದಲ್ಲಿಯೂ ಕೂಡ ಮೋಕ್ಷ ಪಡೆಯೋದಕ್ಕಾಗಲ್ಲ ಅಂತ ಗುರು ಬೋಧಿಸ್ತಾರೆ. ಪ್ರಾಣಿ ಪಕ್ಷಿಗಳಾದಾಗ ನಮ್ಮ ಮೋಕ್ಷವನ್ನು ಪಡೆಯೋಕ್ಕಾಗಲ್ಲ. ಈ ನರಜನ್ಮದಲ್ಲಿ ನೀನು ಮೋಕ್ಷ ಹೊಂದಬೇಕಪ್ಪ ಅಂತಂದು ಹೇಳ್ತಾರೆ. ಅದಕ್ಕಾಗಿ ನಾವು ಪುನಃ ಈ ಭವಬಂಧನದ ಜಂಜಾಟದಿಂದ ಬಿಡುಗಡೆ ಹೋಗ್ತಕ್ಕಂಥದ್ದೇ ಮೋಕ್ಷ. ಗುರುವನ್ನು ಪಡಿಬೇಕಾಗುತ್ತೆ ಮೋಕ್ಷಕ್ಕೆ. ಅದಕ್ಕೆ ಸರ್ವಜ್ಞ ಮೂರ್ತಿಗಳು ಹೇಳ್ತಾರೆ, ಊರಿಂಗೆ ದಾರಿಯನು ಆರು ತೋರಿದಡೇನು, ಸಾರಾಯದ ನಿಜವ ತೋರುವ ಗುರುತಾನಾರಾದಡೇನು ಸರ್ವಜ್ಞ. ಗುರು ದೀಕ್ಷೆಯನ್ನು ಪಡೆಯೋದಕ್ಕೆ ಯಾರಿಂದ ಬೇಕಾದರೂ ನೀನು ಉಪದೇಶ ಪಡ್ಕೊಂಡು ಜ್ಞಾನ ಮಾರ್ಗವನ್ನು, ಒಂದು ಊರಿಗೆ ಅನೇಕ ದಾರಿಗಳಿರ್ತವೆ, ಮೋಕ್ಷಕ್ಕೆ ಅನೇಕ ಗುರುಗಳಿರ್ತಾರೆ. ಅನೇಕ ದಾರಿಗಳಿಂದ ಒಂದು ಊರನ್ನು ನಾವು ಸೇರ್ತೀವಿ, ಯಾವ ದಾರಿಗೆ ಹೋದರೂ ಊರನ್ನು ಸೇರ್ತೀವಿ. ಅದೇ ರೀತಿಯಾಗಿ ಗುರು ಯಾರಾದ್ರೇನು ಅಂಥ ಗುರು ಇಂಥ ಗುರು ಅಂತಕ್ಕಂಥ ಹುಡುಕಾಡಬೇಡ್ರಿ. ಅದಕ್ಕೆ ಸರ್ವಜ್ಞ ಮೂರ್ತಿಗಳು ಗುರು ಮನುಜನೆಂದವಗೆ ಅರನಶಿಲೆ ಎಂದವಗೆ ಕರುಣ ಪ್ರಸಾದವನು ಎಂಜಲೆಂದವಗೆ ಘೋರ ನರಕ ತಪ್ಪದಯ್ಯ ಸರ್ವಜ್ಞ ಅಂತ ಸಾರಿದರು. ಅದೇ ರೀತಿ ಊರಿಂಗೆ ದಾರಿಯನ್ನು ಆರು ತೋರಿದಾಡೇನು, ಯಾರಾದರೂ ಅಂಥ ಜ್ಞಾನವನ್ನು ಬಲ್ಲಂಥ ಗುರು ತೋರಿಸಿದ ಮಾರ್ಗದಲ್ಲಿ ಹೋಗ್ರಪ್ಪ. ಅಂಥ ಗುರುವೇ ಬೇಕು, ಇಂಥ ಗುರುವೇ ಬೇಕು ಅಂತ ಹೇಳ್ಬೇಡ್ರಿ. ಊರಿಂಗೆ ದಾರಿಯನ್ನು ಆರು ತೋರಿದಡೇನು, ಸಾರಾಯದ ನಿಜವ ತೋರುವ ಗುರುತಾನಾರಾದಡೇನು. ಸತ್ಯದ ನಿಜವನ್ನು ಯಾರು ತೋರಿಸ್ತಾರೋ
ಅಂತಾರೆ ಗುರು. ಸತ್ಯದ ನಿಜವನ್ನು ತೋರಿಸ್ತಕ್ಕಂಥ ಗುರುವನ್ನು ಹೊಂದಿ ಮೋಕ್ಷವನ್ನು ಹೊಂದ್ರಿ ಅಂತ ಹೇಳ್ತಾರೆ. ಅದಕ್ಕೆ ಮಹಾತ್ಮರು, ಯೋಗಿಗಳು, ಜ್ಞಾನಿಗಳು, ಸಾಧು ಸತ್ಪುರುಷಗಳು ಅನೇಕ ಸಾಧನೆಗಳನ್ನು ಮಾಡಿ ಮಹಾತ್ಮರನ್ನಿಸ್ಕೊಂಡಿದ್ದಾರೆ. ಅದೇ ರೀತಿ ಅಂಬಿಗರ ಚೌಡಯ್ಯ ಒಂದು ವಚನ ಆಡ್ತಾರೆ. ನಾದದ ಬಲದಂ ವೇದಗಳು ಹುಟ್ಟಿದವಲ್ಲದೆ ವೇದಗಳು ಸ್ವಯಂ ವಸ್ತುವಲ್ಲವಯ್ಯ, ಮಾತಿನ ಬಲದಂ ಶಾಸ್ತ್ರಗಳಾದವಲ್ಲದೆ ಶಾಸ್ತ್ರಗಳು ಸ್ವಯಂ ವಸ್ತುವಲ್ಲವಯ್ಯ, ಪಾಷಾಣದ ಬಲದಂ ಸಮಯಗಳಾದವಲ್ಲದೆ ಸಮಯಗಳು ಸ್ವಯಂ ವಸ್ತುವಲ್ಲವಯ್ಯ, ನಾದದ ಬಲದಂ ವೇದಗಳು ಹುಟ್ಟಿದವಲ್ಲದೆ ವೇದಗಳು ಸ್ವಯಂ ವಸ್ತುವಲ್ಲವಯ್ಯ, ಮಾತಿನ ಬಲದಂ ಶಾಸ್ತ್ರಗಳಾದವಲ್ಲದೆ ಶಾಸ್ತ್ರಗಳು ಸ್ವಯಂ ವಸ್ತುವಲ್ಲವಯ್ಯ, ಪಾಷಾಣದ ಬಲದಂ ಸಮಯಗಳಾದವಲ್ಲದೆ ಸಮಯಗಳು ಸ್ವಯಂ ವಸ್ತುವಲ್ಲವಯ್ಯ. ಇಂತಿ ಮಾತಿನ ಬಣ್ಣವೇ ಮುಂದಿಟ್ಟುಕೊಂಡು ಆತನ ಕಂಡವೆಂದರೆ ಮೂಗ ಕೊಯ್ಯದ ಬಿಡನು ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ಅಂತ ಆಡಿದರು. ಅನೇಕ ಮಹಾತ್ಮರು, ಶರಣರು ಇಂತಿಂಥ ವಚನಗಳನ್ನು ನಮಗೋಸ್ಕರ ಅವರು ಹಾಡಿ ಪಾವನವಾಗಬೇಕು ನರಜನ್ಮ ಅಂತಂದೇಳಿ ಇಂಥ ತತ್ವಗಳನ್ನು ಬೋಧಿಸ್ತಾರೆ. ಬಸವಣ್ಣನವರು ಕೂಡ ಅದೇ ರೀತಿಯಾಗಿ ಕಳಬೇಡ, ಕೊಲಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ ಹೇಳಿದರು. ಮನುಷ್ಯನಿಗೆ ಜ್ಞಾನವನ್ನು ಬೋಧಿಸಿದರು. ಜೀವನದಲ್ಲಿ ಸಮ್ಯಜ್ಞಾನವಂತನಾಗು, ಮನಸ್ಸು ಬುದ್ಧಿಯನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಜೀವನ ಸಾಗಿಸಿಕೊಂಡು ಹೋಗು. ಈ ಮನಸ್ಸು ಎಲ್ಲಿ ಬೇಕಾದರೂ ಹರಿದಾಡುತ್ತೆ. ಈ ಮನಸ್ಸನ್ನು ಹಿಡಿಯುವುದು ಬಹಳ ಕಷ್ಟ. ಗಾಳಿಗಿಂತಲೂ ವೇಗವಾಗಿ ವಸ್ತು ಅಂದರೆ ಮನಸ್ಸೇ. ಈಗ ಇಲ್ಲಿ ಕೂತ್ಕೊಂಡಿದ್ದೀವಿ, ಆ ಮನಸ್ಸು ಎಲ್ಲೋ ಸುತ್ತಾ ಇರ್ತದೆ. ಬೆಂಗಳೂರು, ಮೈಸೂರು, ಬಾಂಬೆ, ಕಲ್ಕತ್ತೋ ಮುಂತಾದ ಕಡೆಗೆಲ್ಲ ಮನಸ್ಸು ಹರಿದಾಡ್ತಿರ್ತದೆ. ಅದನ್ನು ನಿಲ್ಲಿಸಿ ನಾವು ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ನಾವು ಮಾಡುವಂಥ ಕಾರ್ಯ ಶುದ್ಧಿಗೊಳಿಸಿದರೆ ಅದು ಶುದ್ಧವಾಗುತ್ತದೆ. ಚಂಚಲ ಮನಸ್ಸಿನಿಂದ ಯಾವುದನ್ನು ಕೂಡ ಸಾಧಿಸುವುದಕ್ಕೆ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಸತ್ಪುರುಷರು ಸಾರ್ತಾರೆ. ಸನ್ಮಾರ್ಗದಲ್ಲಿ ನಡೆಯುವುದೇ ಉತ್ತಮ. ಸನ್ಮಾರ್ಗ ಬರಬೇಕಾದಾಗ ಗುರುವಿನ ತೋರಿಸಿದಂಥ ಮಾರ್ಗನೇ. ಅನೇಕ ಪುರಾಣ ಪ್ರವಚನಗಳಿದ್ದಾವೆ ನಮಗೆ ಸನ್ಮಾರ್ಗದಲ್ಲಿ ಹೋಗೋದಕ್ಕೆ. ಉದಾಹರಣೆಗೆ ಸ್ವಾಮಿಗಳು ಕೂಡ ಬೋಧಿಸಿದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬಹಳ ಈ ಅಧ್ಯಾತ್ಮವನ್ನು ಶಿಷ್ಯರಿಗೆ ಬೋಧಿಸಿದಂಥವರು. ವೀರಬ್ರಹ್ಮೇಂದ್ರ ಸ್ವಾಮಿಗಳ ಪರಮ ಶಿಷ್ಯರು ತೂದೇಕಳ ಸಿದ್ದಯ್ಯ. ಅವರು ಮಹಮ್ಮದನ್ ಅಂದರೆ ಮುಸ್ಲಿಮ್ಸ್ ಧರ್ಮದವರವರು. ಈ ಹಿಂದೂ ಧರ್ಮದ ಶಿಷ್ಯರು ನಮ್ಮ ಗುರುಗಳು ತೂದೇಕ ಸಿದ್ದಯ್ಯನ ಶಿಷ್ಯನ ಮಾಡಿಕೊಂಡ್ರು. ಅವರಿಗೆ ಹೆಚ್ಚಿನದಾಗಿ ಇಲ್ಲಿ ಮಹತ್ವ ಕೊಟ್ಟಿದ್ದಾರೆ ಅಂತಂದು ಹೇಳಿ ಶಿಷ್ಯರು ಅವ್ರ ಬಗ್ಗೆ ಕೀಳಾಗಿ ಮಾತಾಡ್ತಿದ್ದರು, ತೂದೇಕ ಸಿದ್ದಯ್ಯಗಳ ಬಗ್ಗೆ. ಅದನ್ನು ಕೇಳಿದಂಥ ಗುರುಗಳು ಈ ಉಳಿದ ಶಿಷ್ಯರಿಗೆ ಒಂದು ಜ್ಞಾನ ಕೊಡಬೇಕು ಅಂತಂದೇಳಿ ಆ ಪ್ರವಚನಕ್ಕೆ ಒಂದು ದಿವಸ, ಸಿದ್ದಯ್ಯ ನೀನು ಆಶ್ರಮದಲ್ಲೇ ಇರು, ಪ್ರವಚನಕ್ಕೆ ಇವತ್ತು ಬೇಡ ಅಂತಂದು ಹೇಳಿದರು. ಮತ್ತು ಗುರು ಆಜ್ಞೆ ಪ್ರಕಾರ ಆ ಸಿದ್ದಯ್ಯನವರು ಆಶ್ರಮದಲ್ಲೇ ಇದ್ದರು. ಗುರುಗಳಿಗೆ ಎಲ್ಲ ಶಿಷ್ಯರನ್ನು ಸೇರಿಸಿ ಅಧ್ಯಾತ್ಮದ ಶ್ರವಣ ಮಾಡಿಸ್ತಿದ್ರು. ಮಧ್ಯದಲ್ಲಿ ಈ ತಾಂಬೂಲ ಹಾಕ್ಯಂತಕ್ಕಂಥ ಸಂದರ್ಭದಲ್ಲಿ ಆವತ್ತು ತೂದೇಕ ಸಿದ್ದಯ್ಯ ಶಿಷ್ಯ ಅಲ್ಲಿಗೆ ಬಂದಿರೋದಿಲ್ಲ. ಅದನ್ನು ಕಂಡು ಒಬ್ಬ ಶಿಷ್ಯನನ್ನು ಕರೆದರು.
ಸಿದ್ದಯ್ಯ ಆಶ್ರಮದಲ್ಲಿ ಅದಾನೆ, ಹೋಗಿ ಸಿದ್ದಯ್ಯನ ಹತ್ರ ಕುಟ್ಟ ಒಳ್ಳೆ ಇಸ್ಕೊಂಬರ್ಗಪ್ಪ ಎಲ್ಲಡಿಕೆ ಕುಟ್ಟೋದಕ್ಕೆ ಅಂತಂದು ಹೇಳಿದರು. ಆಗ ಆ ಶಿಷ್ಯ ಹೋದ, ಸಿದ್ದಯ್ಯನ ಹತ್ರ ಹೋಗಿ ಗುರುಗಳು ಹೇಳಿದರು ಎಲ್ಲಡಿಕೆ ಕುಟ್ಟೋದು ಕುಟ್ಟ ಒಳ್ಳೆ ಕೊಡ್ಬೇಕಂತೆ ಸಿದ್ದಯ್ಯ ಅಂತ ಕೇಳಿದರು. ಹೌದಾ ಅಂತಂದೇಳಿ 2 ಎಲೆ 2 ಅಡಿಕೆ ಸ್ವಲ್ಪ ಸುಣ್ಣ ಅದಕ್ಕೆ ಹಾಕ್ಕೊಂಡು ಮಡಚಿ ತನ್ನ ಬಾಯೊಳಗೆ ಇಟ್ಕೊಂಡ್ರು. ಅವರು ಬಾಯೊಳಗೆ ಅಗಿದ್ರು ಆ ಎಲೆ ಅಡಿಕೆನ, ಬಾಯೊಳಗೆ ಅಗಿದು ಅದನ್ನು ಅಲ್ಲಿಗೆ ತನ್ನ ಶಿರವನ್ನು ತೆಗೆದ್ರು. ಶಿರವನ್ನು ತೆಗೆದು ಅವ್ರ ಕೈಲಿ ಕೊಟ್ಟರು. ನೋಡಪ್ಪ, ಇದನ್ನು ತಗೊಂಡೋಗಿ ಸ್ವಾಮಿಗಳಿಗೆ ಕೊಡು, ಎಲ್ಲಿ ಕೆಳಗೆ ಇಡಬೇಡ, ಭೂಸ್ಪರ್ಶ ಮಾಡಬೇಡ ಅಂತಂದು ಹೇಳಿ ಕಳಿಸಿದರು. ಆ ಶಿಷ್ಯ ತಂದು ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಕೈಗೆ ಕೊಟ್ಟರು. ಸ್ವಾಮಿ, ಈ ಸಿದ್ದಯ್ಯ ಈ ಕುಟ್ಟ ಒಳಗೆ ಕೊಟ್ಟಿದ್ದಾರೆ ನೋಡ್ರಿ ಅಂತಂದೇಳಿ. ಅವಾಗ ಹೌದಾ ತಾರಪ್ಪ ಅಂತಂದೇಳಿ ಅವರ ಬಾಯಿ ಒಳಗಿಂದ ಅದನ್ನು ಎಲೆ ಅಡಿಕೆ ಕೈ ಒಳಗೆ ಹಾಕ್ಕೊಂಡು ಬಾಯಿ ಒಳಗೆ ಹಾಕ್ಕೊಂಡು ಆಗಿದ್ರು. ಪರಮ ಶಿಷ್ಯ ಸಿದ್ದಯ್ಯ ಎಲೆ ಅಡಿಕೆ ಹಾಕ್ಯಣಕ್ಕೆ ಎಂಥ ಯೋಗ್ಯವಾದ ಶಿಷ್ಯನನ್ನು ಪಡೆದಿದ್ರು. ಅಲ್ಲಿ ಜಾತಿ ಎಲ್ಲೈತೆ, ಯಾರು ಅದಕ್ಕೆ ಯೋಗ್ಯವಾದಂಥವರು ಅಂಥವರ ಬಾಯಿಂದ ಅವರು ತಾಂಬೂಲವನ್ನು ಹಾಕ್ಯಂತಿದ್ರು. ತನ್ನ ಶಿರಸ್ಸನ್ನೇ ತೆಗೆದು ಕಳಿಸಿದ್ರು ಅವರು. ಅದೊಂದು ಪವಾಡ ಮಾಡಿದರು. ಆವಾಗ ಇತರೆ ಶಿಷ್ಯರು ನೋಡಿ, ಎಂಥ ಪವಾಡ ಇದು, ನಾವು ಸಿದ್ದಯ್ಯ ಸಾಮಾನ್ಯನಂತನ ಅಂತ ತಿಳ್ಕೊಂಡಿದ್ವಿ, ಇವನು ಜಾತಿ ಇಂಥವುದು ಅಂತಂದೇಳಿ ಕೀಳು ಜಾತಿಯವನು ಅಂತಂದೇಳಿ ನಮ್ಮ ಭ್ರಮೆ ಅದು. ಅವನು ಪರಮ ಶಿಷ್ಯ, ಮಹಾಜ್ಞಾನಿ, ನಮ್ಮ ತಪ್ಪಾಯಿತು ಅಂತಂದೇಳಿ ಅವರಿಗೆ ಆ ಶಿಷ್ಯರಿಗೆಲ್ಲ ಜ್ಞಾನೋದಯ ಆಗಂಥದ್ದನ್ನು ವೀರೇಂದ್ರ ಬ್ರಹ್ಮಸ್ವಾಮಿಗಳು ಅವರಿಗೆ ಜ್ಞಾನವನ್ನು ಉಂಟು ಮಾಡಿದರು. ಇದೇ ರೀತಿಯಾಗಿ ಇಂಥವು ಅವರು ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ನಮ್ಮ ಹುಬ್ಬಳ್ಳಿ ಸಿದ್ಧಾರೂಢರು ಕೂಡ ಅವರು ಬಹಳ ಬ್ರಹ್ಮಜ್ಞಾನಿಗಳವರು. ಅವರು ಒಂದು ಕಡೆ ಇದ್ದು ಒಂದು ಕಡೆ ದರ್ಶನ ಕೊಟ್ಟು ಶಿಷ್ಯರಿಗೆ ಆಶೀರ್ವಾದ ಮಾಡ್ತಿದ್ದರು. ಅದನ್ನು ನಮ್ಮ ಶಿಷ್ಯರು ನಮಗೇನಾದರೂ ಕಷ್ಟ ಐತೆ, ಆ ಕಷ್ಟಕ್ಕೆ ಒಂದು ಪರಿಹಾರ ಕೊಡಬೇಕು ಸಿದ್ಧಾರೂಢ್ರೆ, ಸಿದ್ದಪ್ಪ ಅಂತಂದೇಳಿ ಶಿಷ್ಯರು ಬೇಡ್ಕೊಂಡಾಗ ಅವರು ಇದ್ದಲ್ಲಿಗೆ ಹೋಗಿ ಅವರಿಗೆ ದರ್ಶನ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಿ ಬರ್ತಿದ್ರು. ಹಿಂಗೆ ಒಂದು ಸಾರಿ ಶಿಷ್ಯ ಅವರು ರೈಲ್ವೆ ಇಲಾಖೆಯಲ್ಲಿ ವೃತ್ತಿ ಮಾಡ್ತಿರ್ತಾರೆ ಹುಬ್ಬಳ್ಳಿಯಲ್ಲಿ. ಅವರು ಪ್ರತಿನಿತ್ಯ ಸಿದ್ಧಾರೂಢರ ಮಠಕ್ಕೆ ಹೋಗಿ ಅವರ ಶ್ರವಣ ಕೇಳ್ತಿರ್ತಾರೆ, ಉಪದೇಶ ಕೇಳ್ತಿರ್ತಾರೆ. ಅವರು ಬಹಳ ಆಸಕ್ತಿ ಅವರ ಮಠಕ್ಕೆ ಹೋಗೋದು. ಅವರಿಗೆ ಮದ್ರಾಸಿಗೆ ವರ್ಗಾವಣೆ ಆಗುತ್ತೆ. ಗುರುಗಳೇ, ನನಗೆ ವರ್ಗಾವಣೆ ಆಗೈತೆ, ನನಗೆ ನೌಕರಿ ಬೇಡ, ನಾನು ನಿಮ್ಮನ್ನು ಬಿಟ್ಟು ಹೋಗೋಕ್ಕಾಗಲ್ಲ, ನಾನು ನೌಕರಿ ಬಿಟ್ಟು ಬಿಡ್ತೀನಿ ಅಂತಂದು ಹೇಳ್ತಾರೆ. ಅದಕ್ಕೆ ಅವರು, ಅಪ್ಪ, ನೌಕರಿ ಬಿಟ್ಟು ನಿನ್ನ ಹೆಂಡ್ರು ಮಕ್ಕಳು ನಿನ್ನ ಸಂಸಾರ ಜೀವನ ಹೆಂಗೆ ಸಾಗ್ಸೋಕ್ಕಾಗ್ತತೆ? ಬೇಡಪ್ಪ, ನೀನು ಇದ್ದಲ್ಲಿಗೆ ನಾನೇ ಬರ್ತೀನಿ, ನೀನು ಯಾವಾಗ ನೆನೆಸ್ಕೊಂತೀಯೋ ಆವಾಗಲೇ ನಾನು ಬರ್ತೀನಿ ಅಂತಂದೇಳಿ ಸಿದ್ಧಾರೂಢರು ಅವರಿಗೆ ಆಶೀರ್ವಾದ ಮಾಡ್ತಾರೆ. ಸಿದ್ಧಾರೂಢರು ಹೇಳಿದಂತೆ ವರ್ಗಾವಣೆ ತಗೊಂಡು ಹೋಗಿ ತಮಿಳುನಾಡಿನಲ್ಲಿ ಡ್ಯೂಟಿ ಮಾಡ್ತಿರ್ತಾರೆ. ಅವರಿಗೆ ಒಬ್ಬ ಮಗ ಇರ್ತಾನೆ. ಅವರಿಗೆ ಕಾರಣಾಂತರದಿಂದ ಕಾಯಿಲೆಯಾಗಿ ಅವರು ಹಾಸಿಗೆ ಹಿಡ್ದಿರ್ತಾರೆ. ಆವಾಗ ಅವರು, ಸಿದ್ಧಾರೂಢ ಗುರುವೇ, ಎಂಥ ಕೆಲಸ ಆಯ್ತಲ್ಲಪ್ಪ, ನಾನು ನಿನ್ನನ್ನು ಬಿಟ್ಟು ಬಂದದ್ದು ನನಗೆ ಭಾಳ ಕಷ್ಟ ಆಗಿಬಿಡ್ತು, ನನ್ನ ಮಗ್ಗೆ ಇಂಥ ಸಹಾಯ ಪರಿಸ್ಥಿತಿಯಲ್ಲಿ ಆಗಿಬಿಟ್ಟಿದ್ದಾನೆ, ನನಗೆ ಯಾರು ದಿಕ್ಕು, ನೀನೇ ಕಾಪಾಡಬೇಕು ಅಂತಂದೇಳಿ ಬೇಡಿಕೊಂತಾರೆ. ಆದರೆ ಅವನು ಎಲ್ಲ ಆಸ್ಪತ್ರೆಗೆಲ್ಲ ಡಾಕ್ಟ್ರ್ ಹತ್ರ ಎಲ್ಲ ಮಗನ ಕರ್ಕೊಂಡೋಗಿ ತೋರಿಸಿರ್ತಾನೆ, ಚಿಕಿತ್ಸೆ ಕೊಡಿಸಿರ್ತಾನೆ. ಅವರು ಡಾಕ್ಟ್ರ್ ಏನು ಹೇಳಿರ್ತಾರೆ, ಅಪ್ಪ, ಏನು ಚಿಕಿತ್ಸೆ ಕೊಟ್ಟರು ಇವನಿಗೆ ಫಲಕಾರಿ ಆಗ್ತಾ ಇಲ್ಲ, ಇಲ್ಲೇನು ಉಪಯೋಗ ಆಗಲ್ಲ, ನೀವು ನಿಮ್ಮ ಮನೆಗೆ ಕರ್ಕೊಂಡೋಗ್ರಿ, ಅವನು ಇರೋಷ್ಟು ದಿವಸ ನೀವು ಜೋಪಾನ ಮಾಡಿರಿ ಅಂತಂದೇಳಿ ವೈದ್ಯರು ಹೇಳಿರ್ತಾರೆ.
ಇನ್ನೇನು ನಿರ್ವಹ ಇಲ್ಲ ಅಂತಂದೇಳಿ ಬಂದು ಕರ್ಕೊಂಡು ಬಂದು ಮನೆಯಲ್ಲಿ ಮಗನ್ನ ಹಾಕ್ಕೊಂಡಿರ್ತಾರೆ. ಆಗ ಸಿದ್ಧಾರೂಢನ ಬೇಡ್ಕೊಂತಾನೆ. ಆಗ ಸಿದ್ಧಾರೂಢರು ಒಂದು ದಿವಸ ಅಲ್ಲಿಗೇ ಒಂದು ಇಲ್ಲಿಂದ ಟ್ರೈನಲ್ಲಿ ಹೋಗಿ ತಮಿಳ್ನಾಡು ರೈಲ್ವೆ ಸ್ಟೇಷನ್ನಲ್ಲಿ ಇಳ್ಕೊಳ್ತಾರೆ. ಅದನ್ನು ಆ ರೈಲ್ವೆ ಸ್ಟೇಷನ್ ಮಾಸ್ಟರ್ ನೋಡ್ಕೊಂತಾರೆ. ನೋಡ್ಕೊಂಡು ನಮ್ಮ ಗುರುಗಳು ಬಂದುಬಿಟ್ರು ಅಂತಂದೇಳಿ, ಗುರುಗಳೇ ಯಾವಾಗ ಬಂದ್ರಿ ಈಗ ಬಂದು ಕಣ ನಡೆಯೋ, ಇಲ್ಲೆಲ್ಲ ಒಂದು ಪಕ್ಕ ಬಂದಿದ್ವಿ, ನಮ್ಮ ಶಿಷ್ಯರೆಲ್ಲ ಅಲ್ಲೇ ಅದಾರೆ, ನಾನು ನಿನ್ನ ನೆನಪು ಬಂತು, ನಿನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತಂದೇಳಿ ಬಂದಿದ್ದೀನಿ, ನಡೆಯೋ ಮನೆಗೆ ಹೋಗೋಣ ಅಂತಂದೇಳಿ. ಆವಾಗ ಅವ್ನು ರಜೆ ಹಾಕಿ ಕರ್ಕೊಂಡು ಹೋಗ್ತಾನೆ ಮನೆಗೆ. ಕರ್ಕೊಂಡು ಹೋದಾಗ ನಮ್ಮ ಗುರುಗಳು ಬಂದರು ಅಂತಂದೇಳಿ ಪಾದ ಪೂಜೆ ಮಾಡಿ ಅವರಿಗೆ ಪೂಜೆ ಆದಮೇಲೆ ಅವ್ರಿಗೊಂದು ಕಪ್ಪು ಹಾಲು ಕೊಡ್ತಾರೆ. ಅವಾಗ ಹಾಲು ತಗೊಂಡು ಕೂತ್ಕೊಡ್ಲೆ, ಮಾಸ್ಟ್ರೇ ನಿಮಗೊಬ್ಬ ಮಗ ಇದ್ನಲ್ಲ, ಆ ಮಗ ಎಲ್ಲಿ ಅಂತ ಕೇಳ್ತಾರೆ. ಆ ಮಗನ ಸ್ಥಿತಿ ಏನು ಹೇಳ್ತಾರೆ ಹೇಳೋಣ ಗುರುಗಳೇ, ಅವರು ಆರಾಮಿಲ್ಲ, ಆಗ ಈಗ ಅನ್ನಂಗೆ ಅದಾನೆ, ಎಲ್ಲ ತೋರಿಸಿದ್ವಿ, ಎಲ್ಲಿ ಗುಣ ಆಗಲಿಲ್ಲ ಅಂತಂದು ಎಲ್ಲಿದ್ದಾನೆ ತೋರಿಸು ಅಂತೇಳಿ ಆವಾಗ ರೂಮ್ನಲ್ಲಿದ್ದ ಅಂತ ಕರ್ಕೊಂಡು ಹೋಗ್ತಾರೆ. ಅವಾಗ ಕರ್ಕೊಂಡೋಗಿ ತೋರಿಸ್ತಾರೆ. ಆವಾಗ ಹೇಳು ಎದ್ದೋಳು ಅಂತಂದೇಳಿ ಎಬ್ಬರಿಸ್ತಾರೆ. ಎಬ್ಬರಿಸಿ ಕುಂದಿಸ್ತಾರೆ. ಏನಪ್ಪ ತಗೋ ಈ ಹಾಲು ಕುಡಿ, ಹಾಲು ಕುಡಿ, ನೀನು ಆರಾಮಾಗ್ತೀಯಾ, ನಿನಗೆ ಎಲ್ಲ ಗುಣ ಆಗುತ್ತೆ, ಇದ್ದಾಳೋ ಅಂತಂದೇಳಿ ಹಾಲು ಕುಡಿಸ್ತಾರೆ. ಕುಡಿಸಿ ಮಾಸ್ಟ್ರೇ ನಿನ್ನ ಮಗ ಏನೂ ಆಗಲ್ಲ, ಆರಾಮಾಗ್ತಾನೆ, ನೀನು ನಿಶ್ಚಿಂತೆ ಇರು, ನೀನು ಯಾವುದು ಚಿಂತೆ ಮಾಡಬೇಡ ಅಂತಂದೇಳಿ ಆಶೀರ್ವಾದ ಮಾಡಿ ನಾನು ಬರ್ತೀನಿ ಅಂತಂದೇಳಿ ಬರ್ತಾರೆ. ಇಲ್ಲಿ ಏನು ಗುರುಗಳೇ ಹಿಂಗೆ ಬಂದು ಹಿಂಗೆ ಹೋಗ್ತೀರಿ, ಇಲ್ಲಿ ತಮಿಳ್ನಾಡಿನಲ್ಲಿ ಅನೇಕ ಶಿಷ್ಯರು ತಮ್ಮನ್ನು ಕಾಣಬೇಕು ಅಂತಂದರೆ ಅಂತ. ಇಲ್ಲ ಇನ್ನೊಮ್ಮೆ ಬರ್ತೀನಿ, ಈಗ ಆಗಲ್ಲ, ನೀನು ನಾನು ಹೋಗ್ತೀನಪ್ಪ ಅಂತಂದೇಳಿ ಅವರು ಟ್ರೈನ್ ಹತ್ಕೊಂಡು ಬಂದುಬಿಡ್ತಾರೆ. ಬಂದು ಆದಮೇಲೆ ಸ್ವಲ್ಪ ದಿವಸ ನಂತರ ಇವರು ಸ್ಟೇಷನ್ ಮಾಸ್ಟ್ರು ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮಿಗಳಿಗೆ ಒಂದು ಪತ್ರ ಬರೀತಾರೆ. ಸ್ವಾಮಿ, ನೀವು ಬಂದು ಹೋದಾಗಲಿಂದ ನನ್ನ ಮಗ ಅಗದಿ ಆರಾಮಾಗಿದ್ದಾನೆ, ಚೆನ್ನಾಗಾಗಿದ್ದಾನೆ, ಯಾವ ಕಾಯಿಲೆ ಇಲ್ಲ, ಯಾವ ತೊಂದರೆ ಇಲ್ಲ ಅಂತಂದೇಳಿ ಪತ್ರ ಬರ್ತದೆ. ಅದು ಆ ಪತ್ರ ಈ ಅವರ ಶಿಷ್ಯರ ಕೈಗೆ ಸಿಗ್ತದೆ. ಅವ್ರ ಶಿಷ್ಯರ ಕೈಗೆ ಆ ಪತ್ರ ಸಿಗ್ತದೆ. ಆ ಶಿಷ್ಯ ಆ ಪತ್ರವನ್ನು ಓದ್ತಾರೆ. ಓದಿ ಶಿಷ್ಯರು ಕಬೀರ್ ಅಂತ ಅವ್ರ ಹೆಸರು, ಕಬೀರ್ ಕೇಳ್ತಾರೆ, ಗುರುಗಳೇ ನೀವು ಯಾವಾಗ ತಮಿಳ್ನಾಡಿಗೆ ಹೋಗಿದ್ರಿ? ತಮಿಳ್ನಾಡಿಗೆ ನಾನು ಯಾವಾಗ ಹೋಗಿದ್ದೀನೋ? ನಾನು ಯಾವಾಗೂ ಹೋಗಿಲ್ಲಪ್ಪ, ನೀವೇ ನೋಡಿದ್ರಲ್ಲ, ನಾನು ಇಲ್ಲೇ ಅದೀನಲ್ಲ ಅಂತ ಕೇಳಿ. ಹೌದು ಗುರುಗಳೇ, ಹಿಂಗೆ ಪತ್ರ ಬಂದತೆ ನೋಡ್ರಿ ಅಂತಂದೇಳಿ. ಅವ್ರು ಹಂಗೆ ಯಾವಾಗಲೂ ನನ್ನ ದ್ಯಾಸ ಮಾಡ್ತಾ ಇರ್ತಾರಲ್ಲ, ನಾನು ಓದಂಗೆ ಆಗ್ತತೆ ಅಷ್ಟೇ ಅವ್ರಿಗೆ ಭ್ರಮೆ ಅಂತ ನಂಬ್ತಾರೆ. ಹಂಗೆ ಒಂದು ಕಡೆ ಇದ್ದು ಒಂದು ಕಡೆ ದರ್ಶನ ಕೊಟ್ಟು ಶಿಷ್ಯರುಗಳಿಗೆ ಕಷ್ಟವನ್ನು ಪರಿಹರಿಸ್ತಕ್ಕಂಥ ಮಹಾತ್ಮರು ಹಿಂದೆ ಆಗೋಗಿದ್ದಾರೆ. ಇಂಥ ಮಹಾಪುರುಷರು ಹುಟ್ಟಿತಕ್ಕಂಥ ದೇಶ ನಮ್ಮದು. ಹಾಗಾಗಿ ನಾವು ಗುರುಗಳ ಸೇವೆ ನಮಗೆ ಅತ್ಯಗತ್ಯವಾಗಿದೆ. ನಾವು ಗುರುವನ್ನು ಸಾಮಾನ್ಯ ಮನುಷ್ಯರಂತ ಭಾವಿಸಬಾರ್ದು. ಸರ್ವಜ್ಞ ಮೋದಿಗಳು ಸಾರ್ತಾರೆ, ಸರ್ವಜ್ಞನೆಂಬುವವನು ಗರ್ವದಿಂದಾದವನೇ ಸರ್ವರೋಳೊಂದೊಂದು ನುಡಿಗಲಿತು ವಿದ್ಯೆದ ಪರ್ವತವೇ ಆದ ಸರ್ವಜ್ಞ. ಒಬ್ಬೊಬ್ಬರಲ್ಲಿ ಒಂದೊಂದು ಜ್ಞಾನ ಇರ್ತದೆ. ನಾವು ಯಾರನ್ನೂ ಕೂಡ ಕೇವಲವಾಗಿ ಕಾಣಬಾರ್ದು. ಯೋಗಿಗಳು ಅನಿಸ್ಕೊಂಡಿದ್ದಾರೆ. ಯೋಗಿ ಹೇಮಣ್ಣನವರು ಅದಕ್ಕಾಗಿ ವಚನ ಆಡ್ತಾರೆ, ಕುಕ್ಕ ತಿನ್ನುವಾಡ ಗುರುಲಿಂಗ ಜಂಗಮಡು, ಪಂದಿ ತಿನ್ನುವಾಡ ಪರಮ ಸುಜ್ಞಾನಡು, ಯೋನಿಗೆ ತಿನ್ನುವಾಡ ವೇದಾಂತ ಪುರುಷಡು ಅಂತ ಸಾರಿದರು. ಅಂದರೆ ಕುಕ್ಕ ಅಂದರೆ ನಾಯಿ, ನಾಯಿಯನ್ನು ತಿಂದರೆ ಗುರುಲಿಂಗ ಜಂಗಮ ಆಗಲ್ಲ. ಪಂದಿ ಅಂದರೆ ಹಂದಿ, ಹಂದಿಯನ್ನು ತಿನ್ನುವಂಥವನು ಪರಮ ಸುಜ್ಞಾನಿ ಆಗಲ್ಲ. ಯೋನಿಗೆ ಅಂದರೆ ಆನೆ, ಆನೆಯನ್ನು ತಿಂದವನು ವೇದಾಂತ ಪುರುಷ ಆಗಲ್ಲ. ಕುಕ್ಕದಂಥ ನಾಯಿ ಗುಣ ಇರ್ತಕ್ಕಂಥ ಅವನು ಈಗಂಥ ಗುಣ ನಮ್ಮಲ್ಲೈತೆ, ಹಂದಿಯಂಥ ಗುಣನೂ ನಮ್ಮಲ್ಲೈತೆ, ಆನೆಯಂಥ ಗುಣನೂ ನಮ್ಮಲ್ಲೈತೆ. ಅದಕ್ಕೆ
ಅವನ್ನ ನಮ್ಮಲ್ಲಿ ನಾಶ ಮಾಡ್ಕ್ಯಾ. ನಮ್ಮಲ್ಲಿ ಈ ಗುಣಗಳದವಲ್ಲ, ಈ ಗುಣಗಳನ್ನು ನಾಶ ಮಾಡು. ಆಗ ಅಹಂ ಮಹಂ ಅಂತಕ್ಕಂಥದ್ದು ಹೋಗ್ತತೆ, ನಾನತ್ವ ಹೋಗ್ತಂತ ವೇಮಣ್ಣನವರು ಸಾರಿದರು. ಅದೇ ರೀತಿಯಾಗಿ ಅವರು ಮತ್ತೊಂದು ಅದೇ ಥರ ವಚನವನ್ನು ಸಾರ್ತಾರೆ. ಪಟ್ಟು ಪಟ್ಟನೆ ರಾದು, ಪಟ್ಟು ಹಿಡಿಚಿನ ರಾದು, ಏಮಿತರ ಪಟ್ಟು ಕೋತಿ ಪಟ್ಟು ವಿಶ್ವಾಭಿರಾಮ ಈನಾರಯೇಮ. ಪಟ್ಟು ಅಂತಂದ್ರೆ ಸಾಮಾನ್ಯದಲ್ಲ, ಅದು ಕೋತಿ ಪಟ್ಟು ಇದ್ದಂಗೆ. ಕೋತಿ ಈ ಅಧ್ಯಾತ್ಮದಲ್ಲಿ ನಾವು ಅಧ್ಯಯನ ಮಾಡಬೇಕಾದಾಗ ಸುಮ್ಮನೆ ಚಂಚಲವಾದ ಮನಸ್ಸಿನಿಂದ ಮಾಡಿದರೆ ನಮಗೆ ಇದು ಫಲ ಸಿಗೋದಿಲ್ಲ. ಈ ಪಟ್ಟು ಹಿಡಿಬೇಕು. ಎಂಥ ಪಟ್ಟು? ಈಗ ಒಂದು ಮರ್ಕಾಟ ಅಂದರೆ ಮಂಗ ಇರ್ತತೆ, ಕೋತಿ. ಅದು ಏನು ಮಾಡ್ತತೆ, ಅದರ ಮರಿಯನ್ನು ಜೊತೆ ಕರ್ಕೊಂಡು ಹೋಗ್ತತೆ. ಹೋಗ್ಬೇಕಾದಾಗ ಆ ಮರಿ ಏನು ಮಾಡ್ತತೆ, ಆ ತಾಯಿ ಒಂದು ಟಂಗೆಯಿಂದ ಇನ್ನೊಂದು ಟಂಗೆಗೆ ಆರಬೇಕಾದಾಗ ಜೊತೆಗೆ ಇರ್ತತಲ್ಲ ಆ ಮರಿ ಕೋತಿ, ಆ ತಾಯಿ ಎಗರದ್ದು ಶುರುವಾಗ್ತದೆ ಸುಳು ನೋಡ್ಕೊಂಡಟ್ಟಿಗೆ ತನ್ನ ಒಕ್ಕಣೆಲ್ಲ ಆಲಿಸ್ಕೊಳ್ತದೆ ಅದು ಮರಿ ತಾಯಿಯನ್ನು. ಅದೇ ರೀತಿಯಾಗಿ ನಾವು ಗುರುವನ್ನು ನಾವು ಅಪ್ಪಿಗೆಬೇಕಾಗ್ತತೆ, ಗುರುವನ್ನು ಪ್ರೀತಿಸ್ಬೇಕಾಗುತ್ತೆ. ಅದು ಏನಾದರೂ ಆ ಪಟ್ಟನ್ನು ಹಿಡಿಲಿಲ್ಲ, ಕೈ ಬಿಡ್ತು ಅಂದೇಟಿಗೆ ಆ ಕೋತಿಗಳು ಆ ಮರಿಯನ್ನು ಬಳಗದಲ್ಲಿ ಸೇರಿಸಿಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ಗುರುವು ಕೂಡ ನಮಗೆ ಶ್ರದ್ಧಾ ಭಕ್ತಿ ಇಲ್ಲದಿದ್ದರೆ ಅಂಥ ಶಿಷ್ಯರನ್ನು ಕೂಡ ಅವರು ಸೇರಿಸಿಕೊಳ್ಳೋದಿಲ್ಲ. ಗುರು ಶಿಷ್ಯನನ್ನು ಪರೀಕ್ಷೆ ಮಾಡ್ತಾರೆ, 12 ವರ್ಷದವರೆಗೆ ಪರೀಕ್ಷೆ ಮಾಡ್ತಾರೆ. ಇವನು ಈ ಅಧ್ಯಾತ್ಮಕ್ಕೆ ಯೋಗ್ಯವಾಗಿ ಅದನೋ ಇಲ್ಲೋ, ಇವನು ಒಳ್ಳೆಯ ಯೋಗ್ಯವಾಗಿ ಈ ಅಧ್ಯಾತ್ಮ ಮಾರ್ಗದಲ್ಲಿ ನಡ್ಕೊಳ್ತಾನೋ ಇಲ್ಲ ಅಂತಂದೇಳಿ ಹಿಂದೆ ಆ ಋಷಿಮುನಿಗಳು ತಮ್ಮ ಆಶ್ರಮಗಳಲ್ಲಿ 12 ವರ್ಷದವರೆಗೆ ಶಿಕ್ಷಣ ಕೊಟ್ಟು ಅವರಿಗೆ ಉಪದೇಶ ಮಾಡ್ತಿದ್ರು. ಈಗೀಗ ಅವೆಲ್ಲ ಸರಳ ಆಗಿ ಹೋಗಿದ್ದಾವೆ. ಯಾರಿಗೂ ಬೇಕೋ ಅವರು ಕೂಡ ಹೋಗಿ ಗುರುಗಳನ್ನು ಕಂಡು ಅವರಿಂದ ದೀಕ್ಷೆ ಪಡ್ಕೊಂಡು ಅವರು ಶಿಷ್ಯರಾಗ್ಬೋದು. ಅದೇ ರೀತಿಯಾಗಿ ಈಗ ಗುರು ಹೇಳ್ತಾನೆ ಓಂ ಅಂತ. ಓಂ ಅಂದರೆ ಏನಪ್ಪ? ಅದರಲ್ಲಿ 5 ಬಿಂದುಗಳು ಸೇರಿದ್ದಾವೆ. 5 ಬಿಂದುಗಳು ಯಾವ್ಯಾವು? ಪ್ರಥಮಂ ತಾರಕಚವ್ಯ, ದ್ವಿತೀಯಂ ದಂಡ ಮುಚ್ಚತೆ, ತೃತೀಯಂ ಕುಂಡಲಾಕಾರ, ಚತುರ್ಥಮಂ ಅರ್ಧಚಂದ್ರಿಕಾ, ಪಂಚಮಂ ಬಿಂದು ಸಂಯುಕ್ತಂ ಓಂ ಜ್ಯೋತಿರ್ಮಯ ರೂಪಂ. ಈ ಓಂಕಾರನಾದ ಬಿಂದುವಿನಲ್ಲಿ ಪರಮಾತ್ಮ ಅಡಕಾಗಿದೆನಪ್ಪ ಅಂತಂದೇಳಿ ಬೋಧಿಸ್ತಾರೆ. ಅದೇ ರೀತಿಯಾಗಿ ಗುರುವು ಶ್ರೇಷ್ಠ. ಮಂತ್ರಮೂಲೋ ಗುರುವಾಕ್ಯಂ ಅಂತ ಹೇಳಿದ ಗುರು. ಮಂತ್ರಮೂಲೋ ಗುರುವಾಕ್ಯಂ. ಗುರು ವಾಕ್ಯ, ಗುರು ಕೊಟ್ಟಂಥ ಮಹಾಮಂತ್ರವನ್ನು ಶುದ್ಧವಾಗಿ ನುಡಿದು ಭಕ್ತ ಮಾರ್ಕಂಡೇಯ ತನ್ನ ಮರಣವನ್ನೇ ಗೆದ್ದ. ಮರಣವನ್ನೇ ಗೆಲ್ಲಿಲ್ವೇ? ಯಾರು? ಗುರುವಾಕ್ಯದಿಂದ, ಗುರು ಕೊಟ್ಟ ಮಹಾಮಂತ್ರದಿಂದ. ಅದಕ್ಕೆ ಮಂತ್ರಮೂಲೋ ಗುರುವಾಕ್ಯಂ. ಧ್ಯಾನಮೂಲೋ ಗುರುಮೂರ್ತಿಂ. ಧ್ಯಾನದಿಂದ ಗುರುಮೂರ್ತಿಯನ್ನು ಕಂಡ ಮಾರುತಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಸೀತಾದೇವಿ ತನ್ನ ಕೊರಳೊಳಗಿನ ಮುತ್ತಿನ ಹಾರವನ್ನು ತೆಗೆದು ಮಾರುತಿಗೆ ಕೊಟ್ಟಳು. ಆ ಮಾರುತಿ ನೋಡಿದ, ಅದರಲ್ಲಿ ಅವನಿಗೇನೂ ಕಾಣಲಿಲ್ಲ. ಅದನ್ನು ಪುಡಿ ಪುಡಿ ಮಾಡಿ ನೋಡಿದ, ಅದರಲ್ಲಿ ಏನೂ ನೋಡಲಿಲ್ಲ, ಏನೂ ಕಾಣಲಿಲ್ಲ. ಆಗ ಸೀತಾದೇವಿ ಕೇಳಿದ್ಲು, ಮಾರುತಿ, ಈ ಬೆಲೆ ಬಾಳ್ತಕ್ಕಂಥ ಮುತ್ತಿನ ಹಾರವನ್ನು ಯಾಕೆ ಈ ರೀತಿಯಾಗಿ ಪುಡಿ ಮಾಡಿ ಹಾಕಿದೆ ಅಂತ ಕೇಳಿದರು. ಆಗ ಅಮ್ಮ, ಇದರಲ್ಲಿ ಏನೂ ಕಾಣಲಿಲ್ಲ ನನಗೆ,
ಆತ್ಮದಲ್ಲೇ ಅದಿರಿ ನೀವು ಅಂತಂದೇಳಿ ರಾಮ ಸೀತೆಯನ್ನು ಆತ್ಮರಾಮನನ್ನು ತೋರಿಸಿದ. ಅದಕ್ಕೆ ಅವನ ಧ್ಯಾನನೇ ಶ್ರೇಷ್ಠ ಆತಲ್ವೇ. ಮಾರುತಿ ಧ್ಯಾನದಿಂದ ಆ ಆತ್ಮರಾಮನನ್ನು ತೋರಿಸಿದ ಜಗತ್ತಿಗೆ. ತೀರ್ಥಮೂಲೋ ಗುರುಪಾದಂ, ತೀರ್ಥಮೂಲೋ ಗುರುಪಾದಂ. ಸತಿ ಅನಸೂಯ ದೇವಿ ತನ್ನ ಪತಿಯ ಪಾದೋದಕದಿಂದ ಪ್ರತಿನಿತ್ಯ ತನ್ನ ಪತಿಯ ಪಾದೋದಕದಿಂದ ಆ ಪೂಜೆ ಮಾಡ್ತಕ್ಕಂಥ ಆ ಪಾದೋದಕದಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು ಆ ಸತಿ ಅನಸೂಯ ದೇವಿಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಬಂದಾಗ ಪಾದೋದಕದಿಂದ ಅವರನ್ನು 3 ಜನ ಶಿಶುಗಳನ್ನಾಗಿ ಮಾಡಿದ್ಲು. ಯಾವುದರಿಂದ? ತೀರ್ಥಮೂಲೋ ಗುರುಪಾದಂ. ಆ ತೀರ್ಥದಿಂದ ಗುರುಪಾದದಿಂದ ಅಂಥ ತ್ರಿಮೂರ್ತಿಗಳನ್ನೇ ಶಿಶುಗಳನ್ನು ಮಾಡಿ ತೊಟ್ಲಲ್ಲೇ ಹಾಕಿ ಜೋಗುಳ ಆಡಿದ್ಲು. ಅದಕ್ಕಾಗಿ ಈ ಹಿಂದೆ ಆದಂಥ ಎಲ್ಲ ಕೃತಯುಗ, ತ್ರೇತ್ರಯುಗ, ದ್ವಾಪರ ಯುಗಗಳಲ್ಲಿ ಕೂಡ ಆ ಗುರುಧ್ಯಾನ, ಗುರುಪೂಜೆ, ಗುರುಧ್ಯಾನ ನಡೀತು. ಈಗ ಅದೇ ರೀತಿಯಾಗಿ ಕಲಿಯುಗದಲ್ಲಿಯೂ ಕೂಡ ನಾವು ಗುರುಧ್ಯಾನ, ಗುರುಪೂಜೆ, ಗುರುಸ್ತೋತ್ರ ಮಾಡ್ತಾಯಿದ್ದೀವಿ. ಈ ಕಲಿಯುಗದಲ್ಲಿ ಮಾತ್ರ ಅಲ್ಲ, ಹಿಂದೆಲ್ಲ ಎಲ್ಲ 3 ಯುಗಗಳಲ್ಲಿಯೂ ಕೂಡ ಅದೇ ಗುರುಪೂಜೆ ನಡ್ಕೊಂಡು ಬಂದತೆ. ಈಗ ಈ 4ನೇ ಯುಗದಲ್ಲಿ ಕಲಿಯುಗದಲ್ಲಿಯೂ ಕೂಡ ಗುರುಪೂಜೆ ನಡೀತೈತೆ. ಅದಕ್ಕೋಸ್ಕರ ನಾವು ನೀವು ಎಲ್ಲರೂ ಈ ಗುರುಪೂಜೆಗೂ ಶ್ರೀಕರಂಚ ಪವಿತ್ರಂಚ ಶೋಕರೋಗನಿವಾರಣೆ ಲೋಕೆ ವಶೀಕರಂ ಪ್ರೋಕ್ಷಂ ಭಸ್ಮಂ ತ್ರಿಲೋಕಪಾವನಂ ರುದ್ರನೇತ್ರಂ ಸಮದ್ಭೂತಂ ರುದ್ರಾಕ್ಷಿಧಾರಯತ್ ರುದ್ರರೂಪೇಣ ಸಂಶಯ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಮನ್ಯೆ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನತೆ ತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಾಜ್ಞಾನಮೂರ್ತಂ ವಿಶ್ವಾತೀತಂ ಗಗನಸದೃಶಂ ತತ್ವಮಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮೇ. ಓಂ ನಿತ್ಯಾನಂದಾಯ ದತ್ತಾಯ ನಿರ್ಮಲಾಯ ಚಿದಾತ್ಮನೆ ಜ್ಞಾನೋತ್ತಮಾಯ ಗುರುವೇ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಜ್ಞಾನ ಪೂರ್ಣಂ ಜಾಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ಧಾರತಿ. ಜ್ಞಾನ ಪೂರ್ಣಂ ಜಾಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ಧಾರತಿ. ಅನೋದೇನ ಗುರವೇನ ಅನೋದೇನ ಗುರವೀನ
ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿರಿ. ಜ್ಞಾನ ಪೂರ್ಣಂ ಜಾಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನಾನೀನೆಂಬುದು ಬೇಡಿರೋ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರೋ. ಸ್ವಾನುಭವದಿ ಸುಖ ಸ್ವಾನುಭವದಿ ಸುಖ ತಾನೇ ಕೈ ಸೇರುವುದು. ಅನುಭವಿಸಿ ಲಿಂಗಕ್ಕೆ ಮನಮೆಚ್ಚಿ ಬೆಳಗಿರಿ. ಜ್ಞಾನ ಪೂರ್ಣಂ ಜಾಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಆ ನಾನ ಜನ್ಮದ ಕತ್ತಲೆ ಕಳೆದುಳಿದು ಮಾನವ ಜನ್ಮದ ಬೆಳಕೀಲಿ. ಏನ ಗುಣಗಳ ಆಶೆಗಳ ಹಿಂದುಳಸಿ. ಏನ ಗುಣಗಳ ಆಶೆಗಳ ಹಿಂದುಳಸಿ. ಗುರುವಿನ ಪಾದವೇ ಗಟ್ಟಿ ಎಂದು ಮನಮೆಚ್ಚಿ ಬೆಳಗಿರಿ. ಜ್ಞಾನ ಪೂರ್ಣಂ ಜಾಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅಷ್ಟವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭ. ಕೋಟಾನೋ ಗುರು ಯಮಗೆ ಕೊಟ್ಟನೋ ಗುರು ಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರು ಶಿವನೆಂದು ಬೆಳಗಿರಿ. ಜ್ಞಾನ ಪೂರ್ಣಂ ಜಾಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಜಯ ಜಯ ನಮ ಪಾರ್ವತಿ ಪತಿಯರ ಹರ ಮಹಾದೇವ್. ಲಕ್ಷ್ಮೀ ರಮಣ ಗೋವಿಂದ ಹರಿ ಗೋವಿಂದ. ಪ್ರಹ್ಲಾದ ವರದ ಗೋವಿಂದ ಗೋವಿಂದ. ಸೀತಾಕಾಂತ ಸ್ಮರಣೆ ಜಯ ಜಯ ರಾಮ್. जय नारायण सद्गुरु स्वामी को जय. वही लक्ष्मी नरसिंह स्वामी को जय. रामदास स्वामी को जय. श्री गुरु तिप्पे रुद्र स्वामी को जय. श्री केरितार्थ स्वामी को जय. करिबसवेश्वर स्वामी को जय. सिद्धारूढ़ स्वामी को जय. मल्लप्पಯ್ಯ स्वामी को जय. साधु सज्जन को जय. जय मंगल नम पार्वती पति हर हर महादेव. लक्ष्मी रमण गोविंद हरि गोविंद. ओम शांति शांति शांति. ಗುರುಸ್ತೋತ್ರ ಗುರುಧ್ಯಾನವನ್ನು ಮಾಡಿಕೊಂಡು ಮೋಕ್ಷವನ್ನು ಪಡೆಯೋಣ ಅಂತ ಹೇಳ್ತಾ ಇವತ್ತಿನ ಒಂದು ಈ ಗುರು ಶ್ರವಣದ ಗುರುಕೊಟ್ಟ ವಾಕ್ಯಕ್ಕೆ ಸಮಾಪ್ತಿ ಹೇಳೋಣ. ಇನ್ನು ಈ ಗುರು ವಿಚಾರದ ಬಗ್ಗೆ ಎಷ್ಟು ಹೇಳಿದರೂ ಕೊನೆಯೇ ಈ ವಿಚಾರದಲ್ಲಿ ನಾವು ಇನ್ನು ಅನೇಕ ಗುರುವಿನ ಮಹತ್ವವನ್ನು ತಿಳಿಯೋಣ. ಜೈ ಗುರು ಮಂಗಳ ನಮ ಪಾರ್ವತಿ ಪತಿಯರ ಮಹಾದೇವ್.